It's a rape case. ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ಎಷ್ಟು ಸ್ಟ್ರಾಂಗ್ ಇದೆ ಈ ಒಂದು ಸೀರೀಸ್? ಇಟ್ಸ್ ಟೆರರಿಸ್ಟ್ ಕ್ಯಾರೆಕ್ಟರ್ ಆಯ್ತಾ, ಅದನ್ನ ಡೈಲಾಗೇ ಇಲ್ಲ ಆ ಕ್ಯಾರೆಕ್ಟರ್ಗೆ, ಕಣ್ಣಲ್ಲೇ ಅಷ್ಟೇ ಪೋರ್ಟ್ರೇ ಮಾಡಬೇಕಿರ್ತದೆ ಏನೇ ಇದ್ರೂ. ಈಗ ಈ ಸ್ಟೋರಿ ನೋಡಿದ್ರೆ ನಿಮಗೆ ಎವ್ರಿಡೇ ಲೈಫಲ್ಲಿ ನಡೆದಿರೋ ಸ್ಟೋರಿ ಥರನೇ ಫೀಲ್ ಆಗಬೇಕು. Are you sure? ವಿಲನ್ ವೈಸ್ ಸುದೀಪ್ ಸರ್ ಡಾಮಿನೆನ್ಸ್ ಕ್ರಿಯೇಟ್ ಮಾಡ್ತಾರಲ್ಲ ದಟ್ ಐಸಲ್ಲಿ. ಹಲೋ ನಮಸ್ಕಾರ, ಬಾಸ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಇಮ್ರಾನ್. ಸೊ ಇಷ್ಟು ತನಕ ನೋಡಿದ್ರಿ ನೀವು ಬೆಂಗಳೂರಿನ ಆ ಒಂದು ಘಟನೆ ವೆಬ್ ಸೀರೀಸ್ನ ಒಂದಷ್ಟು ಕುತೂಹಲಕಾರಿ ವಿಚಾರಗಳನ್ನ ಸಿನಿಮಾ ಟೀಮ್ ಹಂಚ್ಕೊಂಡಿದ್ದಾರೆ. ಸೊ ಟೆಕ್ನಿಕಲಿ ಸಿನಿಮಾ ಹೇಗಿದೆ, ಜೊತೆಗೆ ಎಷ್ಟು ಜನರ ಪರಿಶ್ರಮ ಈ ಸಿನಿಮಾಕ್ಕಿದೆ, ಹಾಗೆ DOP ಜೊತೆಗೆ ಒಂದಷ್ಟು ಟೆಕ್ನಿಕಲ್ ಟೀಮ್ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವ್ರ ಹತ್ರನೇ ಮಾತಾಡ್ತಾ ಹೋಗೋಣ. ಅಮಿತ್ ಅವರೇ, DOP ಇವರು. ಸೊ ವೆಲ್ಕಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ದೀಪಕ್ ಅವರೇ, ಇವರು ಆ್ಯಕ್ಚುಲಿ ಇವ್ರ ಬಗ್ಗೆ ಹೇಳಬೇಕು, ವಿಲನ್ ಆಗೂ ಕೂಡ ಮಾಡಿದ್ದಾರೆ, ಜೊತೆಗೆ ಎಡಿಟಿಂಗಲ್ಲೂ ಕೂಡ ಮಾಡಿದ್ದಾರೆ, VFX ಅಲ್ಲೂ ಕೂಡ ಮಾಡಿದ್ದಾರೆ. ತುಂಬಾ ಟ್ಯಾಲೆಂಟ್ ಇದೆ. ಏನಿಲ್ಲ, ಎಲ್ಲ ಅವಕಾಶ ಸಿಕ್ಕಿದೆ. ಅವಕಾಶ. ಎಸ್. ಸೊ ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಅಗೈನ್ ಡೈರೆಕ್ಟರ್ ಸರ್ ಇದ್ದಾರೆ. ಸರ್ ವೆಲ್ಕಮ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ಎಷ್ಟು ಸ್ಟ್ರಾಂಗ್ ಇದೆ ಈ ಒಂದು ಸೀರೀಸ್? ನಮ್ಮ ಮೂವಿನ ಇನ್ನೊಂದು ಸ್ಟ್ರೆಂತೇ ಬಂದ್ಬಿಟ್ಟು ನನ್ನ ಟೆಕ್ನಿಕಲ್ ಟೀಮ್. ಕಂಪ್ಲೀಟ್ ಫ್ರಮ್ ಡೇ 1 ಟು ದ ಫಸ್ಟ್ ಕಾಪಿ ಆಫ್ ದ ಮೂವಿ ನನ್ನ ಟೆಕ್ನಿಕಲ್ ಟೀಮ್ ಕಂಪ್ಲೀಟ್ಲಿ ನನ್ನ ಜೊತೆಲಿತ್ತು. ಅವ್ರು ಎಲ್ಲ ಒಂದು ಎಫರ್ಟ್ಸ್ ಹಾಕಿ ದ ಬೆಸ್ಟ್ ಕೊಟ್ಟಿದ್ದಾರೆ ಎಲ್ಲರೂ. ಸೊ ಆ್ಯಸ್ ಐ ಸೆಡ್, DOP ಹಿ ವಾಸ್ ಮೈ ಸೆಕೆಂಡ್ ಡಿರೆಕ್ಟರ್ ಆಮೇಲೆ ಸೆಟ್ಟಲ್ಲಿ. ಸಿನ್ಸ್ ನಾನು ಆ್ಯಕ್ಟಿಂಗು ಮಾಡ್ತಿದ್ದೆ, ಆಮೇಲೆ ಇದು ಮಾಡ್ತಿದ್ದೆ, ನಾವು ಆಲ್ಮೋಸ್ಟ್ ಲೈಕ್ ಬಿಹೈಂಡ್ ದ ಕ್ಯಾಮ್ರಾ ಎಲ್ಲ ಹ್ಯಾಂಡಲ್ ಮಾಡಿದ್ದಾನೆ. ಆ್ಯಂಡ್ ದೀಪಕ್ ಅಸಿಸ್ಟೆಡ್ ಮೀ ಇನ್ ಎಡಿಟಿಂಗ್. ಸೊ ಇಬ್ಬರು ಸೇರ್ಕೊಂಡೆ ಮೂವಿ ಎಡಿಟ್ ಮಾಡಿರೋದು. ಆಸ್ ಅ ವೆರಿ ಗುಡ್ ಟೆಕ್ನಿಷಿಯನ್ ಆ್ಯಸ್ ವೆಲ್, ಅಪಾರ್ಟ್ ಫ್ರಮ್ ಆ್ಯಕ್ಟರ್. ಸೊ ಆಮೇಲೆ ಇದಲ್ಲದೆ ನಂದು ಇನ್ನೂ ಒಂದು ದೊಡ್ಡ ಟೆಕ್ನಿಕಲ್ ಟೀಮೇ ಇದೆ. ಲೈಕ್ SFX ಬಂದ್ಬಿಟ್ಟು ಶ್ರೀರಾಮ್ ಅಂತ, ಫೀಚರ್ ಫಿಲ್ಮ್ಸ್ಗೆಲ್ಲ ತುಂಬ ವರ್ಕ್ ಮಾಡಿದ್ದಾರೆ. ಆಲ್ಮೋಸ್ಟ್ 200+ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಅವರು. ಆಮೇಲೆ DI ಬಂದ್ಬಿಟ್ಟು ಕಮಲ್ ಗೋಯಲ್ ಸರ್, ಈಸ್ ಅ ವೆರಿ ವೆಲ್ ನೋನ್ DI ಆರ್ಟಿಸ್ಟ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ತುಂಬ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ದಿಯಾ, ಲೂಸಿಯಾ ಈ ಥರ ತುಂಬ ವರ್ಕ್ಸ್ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಸತ್ಯ ರಾಧಾಕೃಷ್ಣ ಅಂತ, ಒಂದು ಯಂಗ್ ಬಡ್ಡಿಂಗ್ ಟ್ಯಾಲೆಂಟು, ಬಟ್ ಎನಾರ್ಮಸ್ ಎನರ್ಜಿ ಇದೆ ಅವರಲ್ಲಿ ಮಾತ್ರ. ಸಕ್ಕತ್ತಾಗಿ ಏನಂದರೆ ಸೀನ್ಗೆ ಏನು ಬೇಕು ಅನ್ನೋದನ್ನು ಆ ಸೀನ್ ನೋಡಿ ಇಮಿಡಿಯೇಟಾಗಿ ಗ್ರಾಸ್ ಮಾಡಿ ಅಲ್ಲಲ್ಲೇ ಬ್ರೋ ಇದು ಓಕೆನಾ ಅಂತ ಹಂಗೆ ನುಡಿಸ್ಬಿಟ್ಟು ಕೇಳಿಬಿಡ್ತಾರೆ. ಅದು ಡೈರೆಕ್ಟರ್ಗೆ ಏನು ಮೈಂಡಲ್ಲಿ ಇರುತ್ತಲ್ಲ ಅದನ್ನು ಹಾಗೆ ಎತ್ಬಿಡ್ತಾರೆ ಮ್ಯೂಸಿಕಲ್ಲಿ. ಆಲ್ಮೋಸ್ಟ್ ಈಸ್ ಲೈಕ್ ಟೆಕ್ನಿಕಾಲಿಟೀಸ್ ಬಂದರೆ ನಾನು ಅವರು ಒನ್ ಆಫ್ ದ ಹೀರೋ ಅಂತಲೇ ಕನ್ಸಿಡರ್ ಮಾಡ್ತೀನಿ. ಆ ಲೆವೆಲಿಗೆ ಮ್ಯೂಸಿಕಲ್ಲಿ ಅಪ್ಲಿಫ್ಟ್ ಮಾಡಿದ್ದಾರೆ. ಅದು ನೀವು ಖಂಡಿತವಾಗ್ಲೂ ವಿಟ್ನೆಸ್ ಮಾಡ್ತೀರಾ. ನೀವು ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕಟ್ಸಿ ಯಾವ ಥರ ಮ್ಯೂಸಿಕ್ ಮಾಡಿದ್ದಾರೆ ಅಂತ. ಸೊ ಅವ್ರು ಆಲ್ಮೋಸ್ಟ್ ಲೈಕ್ ಇನ್ನೂ VFX ಅಲ್ಲಿ ಸುಹಾಸ್ ಅಂತ ಒಬ್ರು ವರ್ಕ್ ಮಾಡಿದ್ದಾರೆ ನಮ್ಮ ಜೊತೆಯಲ್ಲಿ. ಒಂದು ದೊಡ್ಡ ಟೀಮೇ ಇದೆ ಇನ್ಫ್ಯಾಕ್ಟ್. ನಾನು ಅವಾಗಲೇ ನಿಮಗೆ ಹೇಳಿದೆ, ಇವ್ರನ್ನೇ ಹೀರೋ ಆಗಿ ತಗೊಳ್ಬೋದಿತ್ತು, ಹೀರೋ ಥರ ಇದ್ದಾರೆ, DOP ಮಾಡಿಬಿಟ್ಟಿದ್ದೀರಾ ಅವ್ರಿಗೆ. ಆ್ಯಕ್ಚುಲಿ ಮ್ಯಾಮ್, ಅವರು ಮನೇಲಿ ನನಗೆ ಒಂದು ಡಿಮಾಂಡ್ ಇಟ್ಟಿದ್ರು, ಅವ್ರ ಅಪ್ಪ ಅಮ್ಮ ಇಬ್ಬರು ಸೇರಿಬಿಟ್ಟು, ನನ್ನ ಮಗಂಗೆ ನೀನು ಯಾವಾಗಲೂ ಶಾರ್ಟ್ ಫಿಲ್ಮಿಂದ ಹಿಡಿದು ಎಲ್ಲದರಲ್ಲೂ ಬಿಹೈಂಡ್ ದ ಕ್ಯಾಮ್ರಾನ ಇಟ್ಟೆ, ಸ್ವಲ್ಪ ಫೇಸ್ ತೋರಿಸು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅವ್ನ ಕ್ಯಾಮ್ರಾ ಮುಂದೆ ಏನಾದ್ರು ಬಂದ ಅಂದ್ರೆ ಇಲ್ಲಿ ಹಿಂದೆ ಆಪರೇಟ್ ಮಾಡಕ್ ಯಾರು ಇರಲ್ಲ. ಸೊ ದಟ್ಸ್ ದ ರೀಸನ್ ಅವ್ರನ್ನ ಬರ್ಸಕ್ ಕರ್ಕೊಂಡ್ಬರ್ಕಾಗಿಲ್ಲ. ಬಟ್ ಮುಖಾಂತರ ಇವತ್ತು ನೆಕ್ಸ್ಟ್ ಬಿಡಿ, ನೀವು ಹೇಳಿದಿರಲ್ಲ, ಈಗ ಅವ್ರನ್ನ ಇಟ್ಕೊಂಡು ಒಂದು ಮಾಡ್ಬೇಡ, ಒಂದು ಶಾರ್ಟ್ ಫಿಲ್ಮ್ ಸೀರೀಸ್. ರೆಡಿ, ಡೈರೆಕ್ಟರ್ ರೆಡಿ ಅಂದ್ರೆ ನಾವು ರೆಡಿ. ಸೊ ಇದು ಸಿನಿಮಾಟೋಗ್ರಫಿ ಬಗ್ಗೆ ತುಂಬಾ ಚೆನ್ನಾಗಿದೆ ಸಿನಿಮಾಟೋಗ್ರಫಿ ಈ ಒಂದು ಸೀರೀಸ್ ಅಲ್ಲಿ. ಸೊ ಹೇಗೆ ಅಂದ್ರೆ ಹಳೆ ಪರಿಚಯನ ನಿಮ್ದು ಮತ್ತೆ ಇವ್ರದ್ದು, ಅದೇ ನಿಮಗೆ ಹೇಗೆ ಆಫರ್ ಬಂತು? ಸೊ ಹೇಗೆ ಒಪ್ಕೊಂಡ್ರಿ? ಕತೆ ಯಾಕೆ ಇಷ್ಟ ಆಯ್ತು? ಎಸ್, ಹೇಳಬೇಕು ಅಂತಂದರೆ ವಿ ಟು ಗೋ ಬ್ಯಾಕ್ ಲೈಕ್ 8 years ಬ್ಯಾಕ್. ನಾನು IT-ಲಿದ್ದೆ. ಫಾರ್ 3 years ನಾನು ವರ್ಕ್ ಮಾಡ್ತಿರುವಾಗ ನನಗೆ ಫೋಟೋಗ್ರಫಿಲಿ ಇಂಟ್ರೆಸ್ಟ್ ಇತ್ತು. ಸೊ ನನಗೆ ಶಾರ್ಟ್ ಫಿಲ್ಮ್ ಕೂಡ ಕಾಲೇಜಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು, ಬಟ್ ಯಾವತ್ತೂ ಮಾಡೋ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ನನಗೆ ಅಷ್ಟು ಧೈರ್ಯ ಇರಲಿಲ್ಲಾಗಿತ್ತು. ಯಾಕಂದರೆ ನಾನು ಕ್ಯಾಮ್ರಾ ಇಟ್ಕೊಂಡು ನಿಲ್ತೀನಿ ಅಂದರೆ ಸ್ಟೋರಿ ಬರಬೇಕಲ್ವ. ಸೊ ಆ ಥರ ಇತ್ತು. ಬಟ್ ಮೈಂಡಲ್ಲಿತ್ತು. ನನಗೆ ಒಬ್ಬರು ಮ್ಯೂಚುವಲ್ ಫ್ರೆಂಡ್ ಥ್ರೂ ಇವರು ಮೊದಲಿಗೆ ಡೈರೆಕ್ಟರ್ ಬಂದುಬಿಟ್ಟು ಪುಣೆಯಲ್ಲಿದ್ದರು. ಸೊ ಅವರು ಕಾಲ್ ಮಾಡಿಬಿಟ್ಟು ಕೇಳಿದ್ರು, ನೀವು ಶಾರ್ಟ್ ಫಿಲ್ಮ್ ಮಾಡ್ತೀರಾ ಶೂಟಿಂಗ್ ಅಂತೇಳಿ. ಸೊ ಐ ಸೈಡ್ ಹಾಂ, ಆಬ್ವಿಯಸ್ಲಿ ಮಾಡ್ತೀನಿ ಅಂತಂದೆ. ಬಟ್ ಅವ್ರು ಕೇಳಿದ್ರು ನನಗೆ ಪ್ರೀವಿಯಸ್ ಯಾವ್ದಾದ್ರು ವರ್ಕ್ ಇದೆಯಾ, ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಇದೆ ಕೇಳಿದ್ರು. ನಾನು ಡೈರೆಕ್ಟಾಗಿ ಹೇಳಿಬಿಟ್ಟೆ, ಇಲ್ಲ ನಾನು ಯಾವತ್ತೂ ಮಾಡಿಲ್ಲ, ಬಟ್ ನಂಗೆ ಇಂಟ್ರೆಸ್ಟ್ ಇದೆ ಅಂತಂದೆ. ಸ್ವಲ್ಪ ಭಯ ಇತ್ತು,
ಹಿಂಗೆ ಹೇಳಿದ ತಕ್ಷಣನೇ ಮತ್ತೆ ಕರೀತಾರೋ ಇಲ್ವೋ ಅಂಥೇಳಿ ಆಫ್ಟರ್ 2 days ಅಗೇನ್ ಕಾಲ್ ಮಾಡಿಬಿಟ್ಟು ಇಲ್ಲ ಮಾಡೋಣ ಅಂತ ಹೇಳಿ. ಅವಾಗೆಲ್ಲ ಶಾರ್ಟ್ ಫಿಲಮ್ಸ್ ಲೈಕ್ ಬಡಿಂಗ್ ಟ್ಯಾಲೆಂಟ್ಸ್ ಅಲ್ಲ, ಸೊ ನಮ್ಮ ಹತ್ರ ನಾಲೆಜ್ ವೈಸ್ ಆಗಲಿ ಟೀಮ್ ವೈಸ್ ಆಗಲಿ ಅಷ್ಟೇನಿರಲಿಲ್ಲ. ನಾವೇ ಸೇರಿಬಿಟ್ಟು ಫಸ್ಟ್ಗೆ ನಮ್ಗೆ ಅದು ದೊಡ್ಡದು ಅನಿಸಿತ್ತು. ಫಸ್ಟ್ ಶಾರ್ಟ್ ಫಿಲಮ್ ವಿ ಡಿಡ್ ಇಟ್ ವಿತಿನ್ 2 days. ಸೊ ಯಾಕಂದರೆ ಅವರು ವೀಕೆಂಡಿಗೆ ಬಂದುಬಿಟ್ಟು ಹೋಗೋರಿದ್ರಲ್ಲ, ಸೊ ಆ ಗ್ಯಾಪಲ್ಲೇ ಒಂದು ಶಾರ್ಟ್ ಫಿಲಮ್ಸ್ ಆ ಥರ ಶಾರ್ಟ್ ಫಿಲಮ್ ಮಾಡಿದ್ದು. ಅದೇ ಥರ ಆಲ್ಮೋಸ್ಟ್ ಇಲ್ಲಿ ತನಕ 5 to 6 ಶಾರ್ಟ್ ಫಿಲಮ್ಸ್ ಮಾಡಿದ್ದೀವಿ. ಇದು ಹಿಡಿದ್ಬಿಟ್ಟು 6 ಆಗಿದೆ. ಎಲ್ಲದರಲ್ಲೂ ಕೂಡ ಅವ್ರ ಜೊತೆ ಇದ್ಬಿಟ್ಟೆ ನಾನು ಮಾಡಿರೋದು. ಸೊ ಓವರಾಲ್ ನಾನು 12 ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ ಇನ್ನೊಂದು ಟೀಮ್ ಜೊತೆ. 12 ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ಗೊತ್ತಿಲ್ಲ ಅಂತ ಅನ್ಕೊಂಡು 12 ಶಾರ್ಟ್ ಫಿಲ್ಮ್ ಮಾಡಿದ್ದೀರಾ. ಫಸ್ಟ್ ಆಪರ್ಚುನಿಟಿನ ಅವರಿಂದ, ಅವ್ರ ಥ್ರೂ ಇಂದನೇ ನನಗೆ ಇನ್ನೊಂದು ಟೀಮ್ ಜೊತೆ ಇದಾಯಿತು. ಅಲ್ಲಿ 8 ಶಾರ್ಟ್ ಫಿಲಮ್ಸ್ ಮಾಡಿದೆ ವಿತಿನ್ 4 to 5 monthsಲ್ಲಿ. ಸೊ ಅದು ಬಂದ್ಬಿಟ್ಟು 8 to 10 minutesದು ಶಾರ್ಟ್ ವೀಡಿಯೋಸ್ ಥರ ಬರುತ್ತಲ್ಲ, ಸೊ ಒಂದು ಸ್ಟೋರಿ ಮೇಲೆ ಅಲ್ಲೇ ಇಮಿಡಿಯೇಟ್ ಅದು ಕಾಮಿಡಿ ಸೀರೀಸು. ಸೊ ಅದನ್ನು ಮಾಡಿದೆ. ಇವ್ರು ಯಾವಾಗ ವಾಪಸ್ ಪುಣೆ ಟು ಬೆಂಗಳೂರು ಬಂದ್ರಲ್ಲ, ಸೊ ನಮ್ಮ ಸ್ಕೇಲಿಂಗ್ ಸ್ವಲ್ಪ ದೊಡ್ಡದು ಮಾಡ್ತಾ ಟೆಕ್ನಿಕಲ್ ಆಗಿ ಆ್ಯಂಡ್ ಎವ್ರಿ ಟೈಮ್ ಸ್ಟೋರಿ ಅವ್ರ ಮೈಂಡಿಗೆ ಬಂದಾಗ ಅವ್ರು ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು. 2-3 ಸಲ ನಾವು ಅದು ವಿಷನ್ ಬರಬೇಕಲ್ಲ, ನಾವು ಅವ್ರೇನು ಸ್ಟೋರಿ ಹೇಳ್ತಿದ್ರು ನಾನು ಅದನ್ನ ವಿಷನಲ್ಲಿ ಇದು ಮಾಡಿಕೊಂಡು ಅದೇ ಥರನೇ ನಾನು ಔಟ್ಪುಟ್ ಕೊಡಬೇಕಾಗತ್ತೆ. ಅವ್ರದ್ದೇನಿದೆ ಮೈಂಡಲ್ಲಿ ಅದನ್ನು ನಾನು ರಿಯಾಲಿಟಿಗೆ ತರಬೇಕಾಗಿತ್ತು ಎವ್ರಿ ಟೈಮ್. ಸೊ ಈ ಟೀಮ್ ಹಾಗೆ ಬೆಳೀತಾ ಹೋಯಿತು. ಈಗ ಆಲ್ಮೋಸ್ಟ್ ಏನಿಲ್ಲ ಅಂದರೂ 15 to 16 ಮೆಂಬರ್ಸ್ ಆಗಿದ್ದೀವಿ. ಅದೇ ಥರನೇ ಫಸ್ಟ್ ಸ್ಟಾರ್ಟಿಂಗ್ ನಂಗೆ ಗೊತ್ತಾದಂಗೆ ಆವಾಗ ಒಂದು 3 to 4 ಮೆಂಬರ್ಸ್ ಇದ್ವಿ ಮ್ಯಾಕ್ಸ್. ಸೊ ನಾನು ಮಾಡಿರೋ ಅಷ್ಟು ಶಾರ್ಟ್ ಫಿಲ್ಮ್ಸ್ ಮತ್ತು ವೆಬ್ ಸೀರೀಸ್ ಪ್ರತಿಯೊಂದು ಇನ್ಕ್ಲೂಡಿಂಗ್ ನನ್ನ ಪೋರ್ಟ್ಫೋಲಿಯೋಗೆ ಮಾಡಿಸಿರೋ ಫೋಟೋಶೂಟಿಂದ ಪ್ರತಿಯೊಂದು ಅಮಿತ್ ಅವರೇ ಮಾಡಿಕೊಟ್ಟಿರೋದೆಲ್ಲ. ಅದನ್ನು ಆ ಒಂದು ಬಾಂಡಿಂಗ್ ಇದೆ. ಅದು ಹೇಳ್ತಾ ಇರಲ್ಲ, ಮೂವಿ ಔಟ್ಪುಟ್ ಚೆನ್ನಾಗಿ ಬರಬೇಕಂದ್ರೆ ಡೈರೆಕ್ಟರ್ ಮತ್ತು DOP ಬಾಂಡಿಂಗ್ ಚೆನ್ನಾಗಿರಬೇಕು ಅಂತ. ಸೊ ಅದೊಂದು ನಮ್ಮಿಬ್ಬರಲ್ಲಿ ಒಂದು ಬಾಂಡಿಂಗ್ ಚೆನ್ನಾಗಿದೆ. ಆ್ಯಂಡ್ ನಾನೇನು ವಿಜುವಲಿ ಏನು ಅಂದ್ಕೊಳ್ತೀನಿ, ನಾನು ಇಲ್ಲಿ ತನಕ ಮಾಡಿರೋ ಅಷ್ಟು ಫಿಲ್ಮ್ ವೆಬ್ ಸೀರೀಸ್ ಪ್ರತಿಯೊಂದು ನಾನು ಫಸ್ಟ್ ಸ್ಟೋರಿ ಬರೆದಾಗ ಇಮಿಡಿಯೇಟಾಗಿ ಕಾಲ್ ಮಾಡಿ ಹೇಳೋದೆ ಅಮಿತ್ಗೆ. ಹಿಲ್ ಗ್ರ್ಯಾಬ್ ದ್ಯಾಟ್, ಅದು ಏನು ಬೇಕು ಅನ್ನೋದು ಅರ್ಥ ಮಾಡಿಕೊಂಡು ಆ ಥರ ಔಟ್ಪುಟ್ ಕೊಡ್ತಾನೆ. ಸೊ ಇಟ್ಸ್ ಕಂಟಿನ್ಯೂಯಿಂಗ್. ಐ ಹೋಪ್ ಇಟ್ ವಿಲ್ ಗೋ ಆನ್. ಓಕೆ, ದೀಪಕ್ ಅವರೇ, ನೀವು ಹೇಗೆ ಜಾಯ್ನ್ ಆಗಿದ್ದು? ಜೊತೆಗೆ ನೀವು ಇದರಲ್ಲಿ 3-4 ಕೆಲಸ ಮಾಡಿಬಿಟ್ಟಿದ್ದೀರಾ ಈ ಒಂದು ಸಿನಿಮಾಗೆ. ಸೊ ಹೇಗೆ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ನಿಮಗೆ ಅನ್ಸಿತ್ತಾ ಅಥವಾ ಹೇಗೆ ಅಂತ ಇವ್ರು ಅವಕಾಶ ಕೊಟ್ಟಿದ್ದ? ಇವರಿಬ್ರು ನನ್ಗೆ ಒಟ್ಟಿಗೆ ಪರಿಚಯ ಆಗಿದೆ, ಅಮಿತ್ ಅವರು ಮತ್ತೆ ಗುರುದತ್ ಅವರು. ನಾನು ಫಿಲಮ್ ಮೇಕಿಂಗ್ ಓದಿರೋ ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಬ್ಯಾಚುಲರ್ಸ್. ಸೊ ಅದರಲ್ಲಿ ಒಂದು ಚಪ್ಲಿ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ. ಅಲ್ಲಿ ಇವ್ರಿಗೆ ಬೆಸ್ಟ್ ಫಿಲಮ್ ಅವಾರ್ಡ್ ಬಂದಿತ್ತು, ನಂಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿತ್ತು. ಸೊ ಮ್ಯೂಚುವಲಿ ಕಲಬುರ್ಗಿಲಿ ಮೀಟ್ ಆಗಿದ್ವಿ. ಅದಾದ್ಮೇಲೆ ಇವ್ರು ಶಾಂತಿ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ರು. ಅದಕ್ಕೆ ಒಂದು ಪಾತ್ರ ಇತ್ತು. ಆ ಪಾತ್ರನ ನಾನು ಅಂದ್ರೆ ಇಟ್ಸ್ ಲೈಕ್ ಟೆರರಿಸ್ಟ್ ಪಾತ್ರ ಇತ್ತು. ಸೊ ಅದನ್ನ ಮಾಡಿದಾಗ ಅಂದ್ರೆ ಅಲ್ಲಿ ನನಗೆ ಮ್ಯೂಚುವಲಿ ಒಬ್ಬ ಡೈರೆಕ್ಟರ್ ಆಗಿ ಅವ್ರು ಪರಿಚಯ ಆಗಿದ್ದು. ಸೊ ಆ ಶಾರ್ಟ್ ಫಿಲಮ್ಗೆ ನಾನು ಟ್ರೈಲರ್ ಕಟ್ ಮಾಡಿಕೊಟ್ಟಿದ್ದೆ. ಸೊ ವರ್ಕ್ ನೋಡಿದ್ರು ಇವರಿಬ್ರು. ಸೊ ಅದಾದ್ಮೇಲೆ ಅಷ್ಟೇ ನಾನು ಬೇರೆ ಫಿಲಮ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇನ್ಫ್ಯಾಕ್ಟ್ ಆಕ್ಚುಲಿ ಹೇಳ್ಬೇಕಾದ್ರೆ ಶಾಂತಿ ಬಗ್ಗೆ ಅದರಲ್ಲಿ ಒಂದು ಶಾರ್ಟ್ ಫಿಲಮ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿನಲ್ಲ, ಸೊ ಆ ಕ್ಯಾರೆಕ್ಟರ್ ಇಂದ ನನಗೆ ರಾಮಣ್ಣಹಳ್ಳಿ ಜಗನ್ನಾಥ್ ಅವ್ರದ್ದು ತೀರ್ಥರೂಪ ತಂದೆಯವ್ರಿಗೆ ಅಲ್ಲಿ ಅವಕಾಶ ಸಿಕ್ತು. ಅದು ಹೇಗೆ ಅಂದ್ರೆ ಇವ್ರೊಂದು ಶೋ ಮಾಡಿದ್ರು SRV ಥಿಯೇಟರ್ ಮಲ್ಲೇಶ್ವರಂ ಅಲ್ಲಿ. ಅಲ್ಲಿ ಅವ್ರು ನೋಡ್ಲಿಕ್ಕೆ ಬಂದಿದ್ರು. ಸೊ ಅಲ್ಲಿ ನೋಡಾದ್ಮೇಲೆ ಅವ್ರು ಲಿಟ್ರಲಿ ಸ್ಟೇಜ್ ಅಲ್ಲೇ ತುಂಬಾ ಇಷ್ಟ ಆಯ್ತು, ಎಲ್ಲ ಸಿನಿಮಾ ಎಲ್ಲ ಇಷ್ಟ ಆಗಿ ಆ ಕ್ಯಾರೆಕ್ಟರ್ ಅಲ್ಲಿ ಒಂದು ಮಾಡಿಸಿದಿರಲ್ಲ ಡೈರೆಕ್ಟ್ರೆ, ಒಂದ್ ಚಿಕ್ಕ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಇನ್ಸ್ಟಾಲ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಜಗಣ್ಣಗೆ. ಸೊ ಹಂಗಾಗಿ ಆಕ್ಚುಲಿ ಶಾಂತಿ ಶಾರ್ಟ್ ಫಿಲ್ಮ್ ಇವರಿಂದ ನಂಗೆ ಅದರಲ್ಲಿ ಅವಕಾಶ ಸಿಕ್ತು. ನನ್ನಿಂದ ಅಲ್ಲ, ಅದ್ರಲ್ಲಿ ಇವ್ರು ಮಾಡಿರೋ ಪಾತ್ರದಿಂದ ಸಿಕ್ತು. ಅಂದ್ರೆ ಇಟ್ ಗೋಸ್ ಟು ದಟ್ ಡೈರೆಕ್ಟರ್ ಅಲ್ವಾ. ಸೊ ಅದು ಏನಕ್ಕೆ ಇವ್ರ ಪಾತ್ರ ಹೈಲೈಟ್ ಆಯ್ತು ಅಂದ್ರೆ ಇಟ್ಸ್ ಟೆರರಿಸ್ಟ್ ಕ್ಯಾರೆಕ್ಟರ್ ಆಯ್ತಾ. ಅದನ್ನ ಡೈಲಾಗೇ ಇಲ್ಲ ಆ ಕ್ಯಾರೆಕ್ಟರ್ಗೆ, ಕಣ್ಣಲ್ಲೇ ಅಷ್ಟೇ ಪೋರ್ಟ್ರೇ ಮಾಡ್ಬೇಕಿತ್ತು ಅದೇನೇ ಇದ್ರು. ಸೊ ಅವ್ರು ಅದನ್ನ ಅಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಅವ್ರಿಗೆ ಸರ್ಗೆ ಅಲ್ಲೇ ಇಷ್ಟ ಆಗಿ ಹಿ ಗಾಟ್ ಅನ್ ಆಫರ್ ಅಷ್ಟೇ. ಸೊ ದೆನ್ ಯಾವಾಗ್ಲೂ ಫೋನ್ ಮಾಡ್ದಾಗ ಗಡ್ಡ ಬಿಟ್ಟಿದ್ದೀರಾ, ಕೂದ್ಲಿದ್ಯಾ ಅಂತ ಚೆಕ್ ಮಾಡ್ತಾ ಇದ್ರು. ಸೊ ಇದೆ ಸರ್ ಇದೆ. ಆಮೇಲೆ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ, ಎಲ್ಲಿದ್ದೀರಾ ಅನ್ಬಿಟ್ಟು ಒಂದ್ ದಿನ ಸಿಗೋಣ ಅಂತ ಹೇಳ್ದೆ. ದೆನ್ ಆಕ್ಚುಲಿ ಫೋನ್ ಕಾಲ್ ಅಲ್ಲಿ ಹಿ ನರೇಟೆಡ್ ಮಿ, ಈ ತರ ಇದೆ ಕ್ಯಾರೆಕ್ಟರ್. ನನ್ಗೆ ಐ ವಾಸ್ ಲುಕಿಂಗ್ ಅಟ್ ಮಿರರ್, ಓಕೆ ಹಿಂಗ್ ಕಾಣಿಸ್ತೀನಾ, ಹಿಂಗ್ ಬಿಹೇವ್ ಮಾಡ್ಬೋದಾ ಅನ್ನೋದು ನನ್ ಕ್ವೆಶನ್ ಇತ್ತು. ಸೊ ನಾನು ಪ್ರತಿಯೊಂದು ಪಾತ್ರನೂ ಅಷ್ಟೇ, ನಾನು ಒಂದ್ 8 ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ, ಒಂದ್ 2-3 ಫೀಚರ್ ಫಿಲಮ್ಸ್ ಅಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ. ಪ್ರತಿಯೊಂದ್ ಸಲನು ಮಿರರ್ ಮುಂದೆ ನಿಂತಾಗ ಡು ಐ ಲುಕ್ ಲೈಕ್ ದಟ್ ಕ್ಯಾರೆಕ್ಟರ್ ಅನ್ನೋದು ನನ್ ಕ್ವೆಶನ್ ಇತ್ತು. ಸೊ ಫಾರ್ ಹಿಮ್ ಆಲ್ರೆಡಿ ಅದು ಪೆನ್ನಲ್ಲಿ ಬರಿಬೇಕಾದ್ರೆ ಹಿ ವಾಸ್ ಫಿಕ್ಸ್ಡ್, ಇಲ್ಲ ಇದು ನೀವು ಮಾಡ್ಬೋದು ನೋಡಿ, ಹಿ ವಾಸ್ ಲೈಕ್ ದಟ್.
ಸೊ ಬಂದು ಒಂದ್ಸಲಿ ನಾನು ನೋಡಿ ಎಲ್ಲ ಇದಾದಾಗ ಐ ವಾಸ್ ಲೈಕ್ ಇಲ್ಲ ನಾನು ಮಾಡ್ತೀನಿ, ನನ್ಗೆ ಇಷ್ಟ ಆಯ್ತು, ನೀವು ಫೋನಲ್ಲಿ ಹೇಳ್ದಾಗ್ಲೇ ಇಷ್ಟ ಆಯ್ತು, ಐ ಜಸ್ಟ್ ವಾಂಟೆಡ್ ಟು ಡೂ ಎಡಿಟಿಂಗ್. ಆಮೇಲೆ ಡಿಸೈಡ್ ಆಗಿದ್ದು ಇವರಿಬ್ರು. ಮುಂಚೆನೆ ಬರ್ತಿತ್ತಾ? ಅಂದ್ರೆ ಎಡಿಟಿಂಗ್ ನಾನು ಫಿಲಮ್ ಮೇಕಿಂಗ್ ಓದಿರೋದ್ರಿಂದ ಲೈಕ್ ಎಲ್ಲ VFX ಎಡಿಟಿಂಗ್. ಯಾರು ಅವ್ರ ಅಪ್ರೋಚ್ ಮಾಡಿದ ಅಥವಾ ನೀವೇ ಮಾಡ್ತೀನಿ? ಇಲ್ಲ ಆಕ್ಚುಲಿ ಫಸ್ಟ್ ಇವ್ರಿಬ್ರಿಗೂ ಡೌಟ್ ಇತ್ತು ಇವ್ನು ಮಾಡ್ತಾನೆ ಎಡಿಟಿಂಗ್ ಅಂತ. ಆಮೇಲೆ ಇಲ್ಲ ಒಂದು ಟ್ರೈ ಕೊಡಿ, ಯಾಕಂದ್ರೆ ನಾನು ಆಕ್ಟರ್ ಆಗಿ ಮಾಡ್ಬೇಕಾರೆ ಈ ಸ್ಕ್ರೀನ್ ಪ್ಲೇ ರಿಲೇಟೆಡ್ ತುಂಬಾ ಡೌಟ್ಸ್ ಇದ್ದಿದ್ದು ನನ್ಗೊಬ್ಬಂಗೆ. ಪ್ರತಿ ಸಲ ಫೋನ್ ಮಾಡಿ ಕೇಳ್ತಾ ಇದ್ದಿದ್ದು, ಯಾಕೆ ಇಲ್ಲಿ ನನ್ನ ಪಾಲಿಶ್ಡ್ ಆಗಿ ತೋರಿಸ್ತಾ ಇದ್ದೀರಾ, ಅಂದ್ರೆ ಕತೆ ಬಿಟ್ಕೊಟ್ಟಂಗ್ ಆಗುತ್ತೆ. ಇನ್ಫ್ಯಾಕ್ಟ್ ನನ್ನ ಜೊತೆ ಇರೋ ಸಬಾರ್ಡಿನೇಟ್ ಕ್ಯಾರೆಕ್ಟರ್ಸ್ ಅಂದ್ರೆ ಬೇರೆ ಲೀಡ್ ಕ್ಯಾರೆಕ್ಟರ್ಸ್ಗೂ ಹಂಗೆ ಇತ್ತು. ಬಟ್ ನಾನು ಲಿಟ್ರಲಿ ಕ್ವಶನ್ಸ್ ಕೇಳ್ತಾ ಇದ್ದೆ. ದೆನ್ ವೆನ್ ಐ ವಾಸ್ ಎಡಿಟಿಂಗ್ ನನಗೆ ಕ್ಲಾರಿಟಿ ಸಿಗ್ತಾ ಇತ್ತು, ಇದು ಹಿಂಗೆ ಅಂತ. ಸೊ ಇಲ್ಲ ಲಿಟ್ರಲಿ ಕ್ವೆಶನ್ಸ್ ಅರೈಸ್ ಆಗೋ ಥರನೇ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಿದ್ರು. ಎಸ್ಪೆಷಲಿ ನಮ್ಗೆ ಆ ಸ್ಪೇಸ್ ಇತ್ತು ಡೈರೆಕ್ಟ್ರಿಂದ. ವೆನ್ ಅದನ್ನ ಬರಿಬೇಕಾದ್ರೆ ಮಾಡ್ಬೇಕು. ಆಕ್ಚುಲಿ ಸ್ಕ್ರೀನ್ ಮೇಲೆ ಎಡಿಟಿಂಗ್ ಮೇಲೆ ಮಾಡೋಕ್ಕಾಗಲ್ಲ, ಅದನ್ನ ಬರ್ದಾಗ್ಲೇನೆ ಆ ಕಾಂಟ್ರಾಸ್ಟ್ನ ಕ್ರಿಯೇಟ್ ಮಾಡಿದ್ರಲ್ಲ. ಸೊ ಎಡಿಟಿಂಗ್ ಡೌಟ್ ಇತ್ತು ಫಸ್ಟ್ ನೋಟಲ್ಲಿ. ಆಮೇಲೆ ದೆನ್ ಇವರು ಏನ್ ಮಾಡೋರು, ಹಿ ಯೂಸ್ ಟು ಪ್ಯಾಟರ್ನ್. ನನಗೆ ಶಾರ್ಟ್ಸ್ ಆಲ್ರೆಡಿ ಇವರಿಬ್ರು ತುಂಬಾ ಪೋಸ್ಟ್ ಪ್ರೊಡಕ್ಷನ್ಗಿನ್ನ ಪ್ರೀ ಪ್ರೊಡಕ್ಷನ್ ವರ್ಕ್ ತುಂಬಾ ಸಾಫ್ಟ್ ನೇಚರ್ಡ್ ಆಗಿ ಫುಲ್ ಟೇಬಲ್ ವರ್ಕ್ ಕ್ಲಿಯರ್ ಇತ್ತು ಇವ್ರದ್ದು. ಶಾರ್ಟ್ ಡಿವಿಷನ್ ಆಗಿರ್ಬೋದು, ಸ್ಟೋರಿ ಬೋರ್ಡ್ ಆಗಿರ್ಬೋದು, ಅಥವಾ ಲೊಕೇಶನ್ ನೋಡಿ ಇಂಥ ಕಡೆ ಇಂಥ ಶಾರ್ಟೇ ಇಡ್ತೀನಿ, ಇಷ್ಟೇ ಟೇಕಿಂಗ್ಸ್ ಇರುತ್ತೆ ಅಂತ. ಅಂದ್ರೆ ಈಗ ಫಿಲಮ್ ಮೇಕಿಂಗ್ ಸ್ಕೂಲ್ಗೆ ಹೋಗಿ ಏನ್ ಕಲಿತಾರೋ ನಾನ್ ಹಂಗ್ ಕಲ್ತಿದ್ರೆ ಇವರು ಅದನ್ನ ಸೆಟ್ಟಲ್ಲಿ ದೇ ಯೂಸ್ ಟು ಇಂಪ್ಲಿಮೆಂಟ್. ಸೊ ಅದ್ ನನಗೆ ತುಂಬಾ ಇಂಪ್ರೆಸ್ ಆಗಿತ್ತು. ಅಂದ್ರೆ ನಾನು ಶಾಂತಿಲ್ ನೋಡಿದ್ದೆ ಅದನ್ನ. ಸೊ ಇದ್ರಲ್ಲಿ ಇನ್ನೂ ಎನರ್ಜೆಟಿಕ್ ಆಗಿದ್ರು. ಅಂದ್ರೆ ದೇವರ್ ಲೈಕ್ ವಿಷನ್ ಕ್ಲಾರಿಟಿ ಇತ್ತು. ಅಂದ್ರೆ ಇವಾಗ ಅಫ್ಕೋರ್ಸ್ ನೀವು ತುಂಬಾ ಶಾರ್ಟ್ ಫಿಲಮ್ಸ್ ಮಾಡ್ತಾರೆ, ತುಂಬಾ ಯುನೋ ಕಾಮಿಡಿ ಜಾನರ್ ಆಗಿರ್ಬೋದು, ಅಥವಾ ದೇ ವಾಂಟ್ ಟು ಅಟ್ರಾಕ್ಟ್ ಆಡಿಯನ್ಸ್. ಬಟ್ ಇವ್ರಿಗೆ ಹೆಂಗಿತ್ತು ಅಂದ್ರೆ ಇಟ್ ವಾಸ್ ಬೈಫ್ರಾಸ್ಟ್. ಅಂದ್ರೆ ವಿ ಆರ್ ಡೂಯಿಂಗ್ ದಿಸ್ ಫಾರ್ ಫೀಚರ್ ಫಿಲ್ಮ್. ಒಂದು ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡ್ಬೇಕಂದ್ರೆ ನೀವು ಅದನ್ನೆಲ್ಲ ಇಟ್ಕೊಂಡು ಹೋಗಿ ಅಪ್ರೋಚ್ ಮಾಡೋಕ್ಕಾಗಲ್ಲ. ಇವತ್ತು ತುಂಬಾ ಎಜುಕೇಶನ್ ಇದೆ. ನಾವು ₹100 ಕೊಟ್ಟು ಥಿಯೇಟರ್ಗೆ ಒಬ್ರನ್ನ ನೋಡಕ್ ಹೋಗ್ತೀವಿ ಅಂದ್ರೆ ದಿಸ್ ಜನರೇಷನ್ ಇಸ್ ವೆರಿ ಕ್ಲಿಯರ್ ಅಂಡ್ ಕ್ಲೆವರ್ ಅಬೌಟ್ ಇಟ್. ಅದ್ ಬೇಡ, ನಾವು ಹೋಗೊಂದು ತಿನ್ನೋಣ, ಆ ತರ ಇದೆ. ಸೊ ವೆನ್ ಅವ್ರಿಗೆ ಈ ತರನೇ ಅಪ್ರೋಚ್ ಮಾಡ್ಬೇಕು ನೀವು. ಅಫ್ಕೋರ್ಸ್ ದೇ ಓನ್ಲಿ ಸಿ ಕ್ರಿಂಜ್ ಥಿಂಗ್ಸ್ ಟು ಜಸ್ಟ್ ಟೈಮ್ ಪಾಸ್. ಬಟ್ ಅದನ್ನ ಯಾರು ಅಡ್ಯಾಪ್ಟ್ ಮಾಡ್ಕೊಳ್ಳಲ್ಲ. ದಿಸ್ ಥಿಂಗ್ಸ್ ವಿಲ್ ಅಡ್ಯಾಪ್ಟ್ ಯು. ಅಂದ್ರೆ ರಿಯಲ್ ಲೈಫಲ್ಲಿ ಇವೆಲ್ಲ ನಡೀತಾ ಇರೋದ್ರಿಂದ. ಸೊ ದಟ್ಸ್ ವೈ ಇಟ್ ಲುಕ್ಸ್ ಸೋ ಮಚ್ ರಿಯಲಿಸ್ಟಿಕ್ ಅಂತ ಅನ್ಸಿ ನನ್ಗೆ ಎಡಿಟಿಂಗ್ ಅಲ್ಲಿ ಇಟ್ ವಾಸ್ ನಾಟ್ ಚಾಲೆಂಜಿಂಗ್, ಇಟ್ ವಾಸ್ ವೆರಿ ಈಸಿ. ಬಟ್ ನಾನು ಕನ್ವಿನ್ಸ್ ಮಾಡ್ತಾ ಇದ್ದೆ ಈ ಎಮೋಷನ್ಸ್ ಹಿಂಗ್ ಹೋಗ್ಲಿ. ಯಾಕಂದ್ರೆ DOP ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಅಂದ್ರೆ ಶಾರ್ಟ್ಸ್ ವಾಸ್ ವೆರಿ ಗುಡ್, ಅದನ್ನ ಕಟ್ ಮಾಡಕ್ ನೆಸೆಸಿಟಿ ಇಲ್ಲ. ಆ ಒಂದು ಇದರಲ್ಲಿ ವಿ ಯೂಸ್ ಟು ಫೈಟ್. ಅದ್ ಬಿಟ್ರೆ ಐ ಗೆಸ್ ನಾನು ತುಂಬಾ ಕ್ಲಾರಿಟಿನೇ ತಗೊಂತಾ ಇದ್ದೆ ಇವ್ರ ಹತ್ರ, ಇದು ಯಾಕೆ ಹಿಂಗಿದೆ ಅಂತ ಎಡಿಟಿಂಗ್ ಅಲ್ಲಿ. ಆಮೇಲೆ ನನ್ಗೆ ಸೆಟ್ ಆಯ್ತು. ಒಂದು ಸೀರೀಸ್ ನೋಡಕ್ ಸ್ಟಾರ್ಟ್ ಮಾಡಿದ್ನಲ್ಲ, ಯೂಶಲಿ ಒಂದು 40 ಮಿನಿಟ್ಸ್ ನನ್ಗೆ ಎಡಿಟ್ ಮಾಡಾದ್ರೂ ಲೈಕ್ ಇನ್ನೂ ನೋಡ್ಬೇಕೇನೋ ಇದು ಅನ್ನೋ ರೀತಿ ಇತ್ತು. ಆಫ್ಟರ್ ಆಕ್ಟಿಂಗ್ ಆಲ್ಸೋ, ಬಿಕಾಸ್ ಆಕ್ಟಿಂಗ್ ಫಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ. ಆಮೇಲೆ ವಿ ಶಾಟ್ ಸಮಥಿಂಗ್ ಎಲ್ಸ್, ಆ ತರ ಹೋಯ್ತು. ಸೊ ಅಲ್ಲಂತೂ ಏನೂ ಗೊತ್ತಾಗ್ಲಿಲ್ಲ ಇವ್ರು ಏನ್ ಹೇಳ್ತಾ ಇದ್ರು. ಅವರು ಸಪೋರ್ಟ್ ಮಾಡಿದ್ರಲ್ವಾ ನಿಮಗೆ? ಡೆಫಿನೆಟ್ಲಿ ಎಡಿಟಿಂಗ್ ವೈಸ್ ತುಂಬಾ ಆಯ್ತು. ನಮಗೆ ಎಡಿಟಿಂಗ್ ಆ್ಯಕ್ಚುಲಿ ಚಾಲೆಂಜಿಂಗ್ ಅಂತ ಅನಿಸ್ಲಿಲ್ಲ. ಏನಕ್ಕಂದರೆ ನಾನು ಸ್ಟೋರಿ ಬೋರ್ಡ್ ಫಸ್ಟಿಗೆ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಸ್ಟೋರಿ ಬೋರ್ಡಲ್ಲಿ ಈಚ್ ಫ್ರೇಮ್ ಯಾವ ಥರ ಇರಬೇಕು, ಎಲ್ಲಿ ಕಟ್ ಆಗಬೇಕು ಅನ್ನೋದು ನಾನು ಫಸ್ಟಿಗೆ ಡಿಸೈನ್ ಮಾಡ್ಕೊಂಡಿದ್ದರಿಂದ. ಸೊ ಆ್ಯಂಡ್ ನಾವು ಎಕ್ಸ್ಟ್ರಾನು ಶೂಟ್ ಮಾಡಿಲ್ಲ. ಶೂಟ್ ಮಾಡಿ ಅನ್ನೆಸೆಸರಿ ಅಂತ ಅನಿಸಿ ಯಾವುದನ್ನು ಕಟ್ಟು ಮಾಡಲಿಲ್ಲ. ಏನು ಶೂಟ್ ಮಾಡಿದ್ದೀವಿ, ಎಷ್ಟು ಬೇಕಿತ್ತು ಅಷ್ಟನ್ನೇ ಶೂಟ್ ಮಾಡಿಕೊಂಡು ಅಷ್ಟನ್ನೇ ಎಡಿಟಿಂಗಲ್ಲಿ ಇಟ್ಕೊಂಡ್ವಿ. ಸೊ ನಂಗೆ ಅದು ಕ್ಲಾರಿಟಿ ಇತ್ತು ಮೊದಲಿಂದನೂ. ಸೊ ನಮ್ಮಿಬ್ಬರಿಗೂ ಎಡಿಟಿಂಗ್ ಮಾಡ್ಬೇಕಾದ್ರೆ ಅದೇನು ಚಾಲೆಂಜ್ ಅಂತ ಅನಿಸಲಿಲ್ಲ. ಏನೇ ಇದ್ರೂ ಆ ಸ್ಟೋರಿ ಬೋರ್ಡಿಗೆ ತಕ್ಕನಂಗೆ ಸೀನ್ಸ್ ಜೋಡಿಸ್ಬೇಕಿತ್ತು ಅಷ್ಟೇ, ಆ್ಯಂಡ್ ಸಮ್ ಟ್ರಾನ್ಸಿಷನ್ಸ್ ಆ್ಯಡ್ ಮಾಡಬೇಕಿತ್ತು. ಸೊ ಇಟ್ ವಾಸ್ ಆಲ್ ಪ್ರೀ ಪ್ಲ್ಯಾನ್ಡ್. ಅದರಿಂದ ಏನು ಚಾಲೆಂಜ್ ಆಗಲಿಲ್ಲ. ಇನ್ಫ್ಯಾಕ್ಟ್ ಸ್ಕ್ರೀನ್ ಪ್ಲೇ ನನಗೆ ಮಾತ್ರ ಚಾಲೆಂಜಿಂಗ್ ಇದ್ದಿದ್ದು. ಅಂದ್ರೆ ಐ ಡಿಂಟ್ ಲಿಟ್ರಲಿ ಅದನ್ನ ಯಾವಾಗ್ಲೂ ಕ್ಲಾರಿಟಿ ತಗೊಂಡು ಐ ಯೂಸ್ ಟು ಎಡಿಟ್. ಬಿಕಾಸ್ ಆ ಕ್ಲಾರಿಟಿ ಇದ್ರೆ ಟೇಬಲ್ ಅಲ್ಲಿ ಇನ್ನೂ ನೀವೇನಾರು ಕ್ರಿಯೇಟಿವ್ ಆಗಿ ಆಸ್ಪೆಕ್ಟ್ಸ್ ಕೊಡ್ಬೋದು, ಇನ್ನೂ ಸಸ್ಪೆನ್ಸ್ ಬಿಲ್ಡ್ ಮಾಡ್ಬಿಡ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ದೆನ್ ಇಟ್ ವಾಸ್ ಸೋ ಕಂಫರ್ಟಬಲ್. ಅಮಿತ್ ಅವರೇ, ನಿಮಗೆ ಯಾವ್ದಾದ್ರು ಒಂದು ಸೀನು ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿ ನನಗಿತ್ತು ಅಂತ ಯಾವ್ದಾದ್ರು ಆ ಥರ? ಒಂದು ಸೀನ್ ಅಂತ ಹೇಳಕ್ಕಾಗಲ್ಲ. ಪ್ರತಿ ಲೈಕ್ ನಮಗೆ ಏನು ಅಂತಂದ್ರೆ ತುಂಬ ಲಿಮಿಟೇಷನ್ಸ್ ಇತ್ತು. ನಮಗೆ ಫ್ರೇಮ್ಸ್ ಆ್ಯಂಡ್ ಈ ಥರ ಶಾರ್ಟ್ಸ್ ತೊಗೋಬೇಕು ಅನ್ನೋ ಕ್ಲಾರಿಟಿ ಇದ್ದರೂ ಕೂಡ ನಮಗೇನು ಅಂತಂದರೆ ಒಂದು ದಿನದಲ್ಲಿ ಇಷ್ಟು ಶಾರ್ಟ್ಸ್ ತೊಗೋಬೇಕಾಗಿತ್ತು. ಒಂದೇ ದಿನದಲ್ಲೇ ನಾವು ಹೇಳಬೇಕಂತಂದರೆ 3 to 4 ಲೊಕೇಶನ್ ಶಿಫ್ಟ್ ಮಾಡಿದ್ದೀವಿ.
ಆ್ಯಂಡ್ ಒಂದಿನ ಅಂದ್ರೆ ಫಸ್ಟ್ ಡೇ ಏನು ಅಂತಂದರೆ ಯೂಶಲಿ ತುಂಬ ಸ್ಮಾಲ್ ಸೀನ್ ತೊಗೊಳ್ತಾರೆ ಬೇರೆ ಟೀಮೆಲ್ಲ. ನಮಗೆ ಹೇಗಾಗಿತ್ತು ಅಂತಂದರೆ ನಾವು ಕಂಟಿನ್ಯೂಸ್ ಶಾಟ್ ಮಾರ್ನಿಂಗ್ 5 ಅಂದರೆ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಅಲ್ಲಿಂದ ಫಸ್ಟ್ ಡೇ ಅಲ್ಲಿಂದ ನೆಕ್ಸ್ಟ್ ಡೇ 6:30 ತನಕ 6:30 to 7:30 ತನಕ ಶೂಟ್ ಮಾಡಿದ್ದೀವಿ ಕಂಟಿನ್ಯೂಸ್ಲಿ. ಫಸ್ಟ್ ಡೇನೇ ನಮಗೆ ಚಾಲೆಂಜಿಂಗ್ ಇತ್ತು. ಆ್ಯಂಡ್ ಏನು ಅಂತಂದರೆ ಒಂದು ಸೀನ್ ಮುಗಿಸ್ಬಿಟ್ಟು ಅಲ್ಲಿ ಲೊಕೇಶನ್ನು ಹಾಗೆ ಎಂಡ್ ಆಗಿಬಿಡ್ತಿತ್ತು. ಏನಕ್ಕೆ ಅಂದರೆ ನಮಗೆ ಲಿಮಿಟೇಷನ್ ಇದ್ದಿದ್ದಕ್ಕೆ ಇಷ್ಟು ಡೇಸಲ್ಲಿ ಇವತ್ತಿಗೆ ಇದೆಲ್ಲ ಮುಗಿಸ್ಬೇಕು ಅನ್ನೋ ಅದು ನಮಗೆ ಬಜೆಟ್ ಕನ್ಸ್ಟೆಂಟ್ ಆಗಲಿ ಆ್ಯಂಡ್ ಈ ಥರ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ವಿ. ಸೊ ನಮಗೆ ಹೇಗೆ ಅಂತಂದರೆ ಬೆಂಗಳೂರಲ್ಲಿ ಲೈಕ್ ಎಷ್ಟು ನಾನು ಗುರು ಒಬ್ರದ್ದು ಆರ್ಟಿಸ್ಟ್ಗಳದ್ದು ಅವ್ರದ್ದು ಮುಗೀತು ಅಂತಂದರೆ ಒಂದ್ಸಲ ಹೋಗ್ಬಿಡ್ತಿದ್ರು. ಬಟ್ ನಾನು ಗುರು ಇನ್ನೊಂದು ಸೀನ್ಗೆ ಮತ್ತು ಅಲ್ಲಿ ಇನ್ನೊಬ್ರು ಆರ್ಟಿಸ್ಟ್ ಅಲ್ಲಿ ವೇಟ್ ಮಾಡ್ತಿದ್ರು. ಔಟ್ ಟೈಮಿಗೆ ನಾವು ಕರಿತಿದ್ವಿ. ಆ್ಯಂಡ್ ನಮಗೆ ಲೈಟಿಂಗ್ ಇಂಪಾರ್ಟೆಂಟ್ ಅಲ್ವಾ, ಔಟ್ಡೋರ್ ಮಾಡ್ತಾ ಇರುವಾಗಲಿ. ಸೊ ಅದನ್ನು ಮಿಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಗುರು ಆಲ್ರೆಡಿ ಈ ಥರ ಶಾರ್ಟ್ಸ್ನ ಫಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಆ್ಯಂಡ್ ನಾನು ಅವ್ರ ವಿಷನ್ನ ನಾನು ರಿಯಾಲಿಟಿ ಆ್ಯಕ್ಚುಲಿ ಇದು ಫಿಕ್ಷನ್ ಸ್ಟೋರಿ ಬಟ್ ಅದನ್ನು ರಿಯಾಲಿಟಿಗೆ ತರಬೇಕಾಗಿತ್ತಲ್ವಾ. ಸೊ ಲೈಟಿಂಗಿಂದ ಹಿಡಿದು ಅದು ತುಂಬ ಆರ್ಟಿಫಿಷಿಯಲ್ನೆಸ್ ಇರಬಾರ್ದಾಗಿತ್ತು. ಕಲರ್ಸ್ ಆಗಲಿ ಕಲರ್ ಪ್ಯಾಲೆಟ್ಸ್ ಆಗಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ ರಿಯಾಲಿಟಿಗೆ ಅಂದರೆ ಎವ್ರಿಡೇ ಈಗ ಈ ಸ್ಟೋರಿ ನೋಡಿದ್ರೆ ನಿಮಗೆ ಎವ್ರಿಡೇ ಲೈಫಲ್ಲಿ ನಡೆದಿರೋ ಸ್ಟೋರಿ ಥರನೇ ಫೀಲ್ ಆಗಬೇಕು. ರಾದರ್ ದನ್ ಯಾರೋ ಒಬ್ರು ಹೇಳ್ತಿದಾರೆ ಅನ್ನೋ ಕೇಳೋ ಥರ ಅದು ಈ ಸ್ಟೋರಿ ಅವರಿಗೆ ಹೌದು ಇದು ನಮಗೂ ಆಗಿರದೆ ಅನ್ನೋ ಥರನೇ ಹೋಗಬೇಕು ಅನ್ನಂದ್ರೆ ಕನೆಕ್ಟಿವಿಟಿ ಇರಲಿ ಅಂತ. ಸೊ ಆಲ್ಮೋಸ್ಟ್ ರಿಯಾಲಿಟಿಗೆ ತಗೊಬಂದಿದ್ದು ರಾದರ್ ದನ್ ಇದು ನೋಡಿದ ತಕ್ಷಣವೇ ಏನೋ ಒಂದು ಫಿಲ್ಮ್ ನೋಡ್ತಾ ಇದ್ದೀವಿ ಅನ್ನೋ ಥರ ಇರುತ್ತೆ. ಎಷ್ಟೋ ಮೂವೀಸಲ್ಲಿ ನಾನು ನೋಡಿದ್ವಿ. ಬಟ್ ಇದು ಮ್ಯಾಕ್ಸಿಮಮ್ ನಾವು ಲೊಕೇಶನ್ಸಿಂದ ಹಿಡಿದು ಫಸ್ಟ್ ಡೇ ಈಗ ಲೈಕ್ ನಾವೀಗ ಲೊಕೇಶನ್ ಹಂಟ್ ಮಾಡುವಾಗ ನಾವು ಹೋಗಿರೋ ಟೈಮಿಂಗ್ ಬೇರೆ ಇರುತ್ತೆ, ಶೂಟ್ ಮಾಡೋ ಅಂದರೆ ಟೈಮಿಂಗ್ಸ್ ಬೇರೆ ಇರುತ್ತೆ. ನಾನು ಅದು ವಿಷನ್ ಲೈಟಿಂಗ್ ಈ ಥರ ಬೇಕು ಹೀಗೆ ಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಸೊ ಅದೇ ಥರನೇ ಅಚೀವ್ ಮಾಡ್ತಿದ್ವಿ. ಸೊ 15 ಡೇಸಲ್ಲಿ ಏನು ಅಂತಂದರೆ ನಾವು ಪ್ರಾಕ್ಟೀಸ್ ಇರ್ತಿರಲ್ಲ ಬಟ್ ಆನ್ ದ ಗೋ ಅದೇ ಅಲ್ಲಿ ಹೋಗ್ತಿದ್ವಿ. ಈ ಥರ ಶಾರ್ಟ್ ಲೈಟ್ಸ್ನ ಪ್ಲ್ಯಾನ್ ಮಾಡ್ತಿದ್ವಿ, ಫ್ರೇಮ್ಸ್ನ ಇಡ್ತಿದ್ವಿ, ಆ ಥರ ಶಾರ್ಟ್ಸ್ ತೆಗಿತಿದ್ವಿ. ಸೊ ನಮಗೆ ಆರ್ಟಿಸ್ಟ್ ಆಗಲಿ ಆ್ಯಂಡ್ ಎಲ್ಲ ಕಂಪ್ಲೀಟ್ ಟೀಮ್ ತುಂಬ ಸಪೋರ್ಟಿವ್ ಇದ್ದಿದ್ದಕ್ಕೆ ಸೊ ಆ ಲಿಮಿಟೇಷನ್ನ ನಾವು ಚಾಲೆಂಜಿಂಗ್ ಅನಿಸಿದ್ರು ಕೂಡ ಅದು ಮಾಡಿದ್ವಿ ಆ ಥರ. ಸೊ ಇದು ಕಂಟೆಂಟ್ ಸ್ವಲ್ಪ ಸೆನ್ಸಿಟಿವ್ ಇದೆ. ಹೌದು. ಅಂದರೆ ತೆಗಿಬೇಕಾದ್ರೂ ಸ್ವಲ್ಪ ಆಚೆ ಈಚೆ ಆದರೂ ಡಿಫ್ರೆನ್ಸ್ ಕಂಡು ಬಂದರೂ ತುಂಬ ಕಷ್ಟ ಆಗುತ್ತೆ. ಸೊ ನೀವು ಹೆಂಗೆ ಪ್ರಿಕಾಷನ್ಸ್ ತಗೊಂಡಿದ್ರಿ? ಸೊ ಇವರು ನರೇಟ್ ಮಾಡುವಾಗ ನಂಗೆ ಈ ಥರ ಹೇಳ್ತಿದ್ರು ಲೈಕ್ ಎಸ್ಪೆಷಲಿ ರೇಪ್ ಸೀನ್ ಆಗಲಿ ಆ ಥರದ್ದು ಅದು ಎಷ್ಟಿರಬೇಕು. ಯಾಕಂದರೆ ಇಲ್ಲಿ ಆಡಿಯನ್ಸ್ ಲಿಮಿಟ್ ಇಲ್ಲ, ಏಜ್ ಗ್ರೂಪ್ ಯಾರು ಬೇಕಾದ್ರೂ ನೋಡ್ಬೋದು. ಸೊ ಅದ್ರ ತಕ್ಕಂಗೆ ಮಾಡಬೇಕಾಗಿತ್ತು ಆ್ಯಂಡ್ ಮೆಸೇಜ್ನ ಕೂಡ ನಾವು ಡೆಲಿವರ್ ಮಾಡಬೇಕಾಗಿತ್ತು. ಸೊ ಆ ಲಿಮಿಟೇಷನ್ ಆ್ಯಂಡ್ ಅಷ್ಟೇ ನಮಗೆ ಏನಂದರೆ ನಾವು ವಿಜುವಲೈಸ್ ಮಾಡ್ಕೋಬೇಕು ಫಸ್ಟು ಫಿಲ್ಮ್ ಮಾಡ್ತಾ ಇರುವಾಗ. ಎಷ್ಟೋ ಸಲ ಏನಾಗುತ್ತೆ ಟೀಮ್ನ ನಾವು ವಿಜುವಲೈಸ್ ಮಾಡುವಾಗ ತುಂಬ ವಿಜುವಲೈಸ್ ಮಾಡ್ತೀವಿ, ಇಮ್ಯಾಜಿನೇಷನ್ ಸಖತ್ತಾಗಿರುತ್ತೆ. ಬಟ್ ರಿಯಾಲಿಟಿಲಿ ಶೂಟ್ ಮಾಡುವಾಗ ನಾವು 30% ಅಚೀವ್ ಮಾಡಿದ್ರೂ ದೊಡ್ಡದಾಗುತ್ತೆ ಅಮ್ಮಮ್ಮ. ಸೊ ಅಲ್ಲಿ ನಮಗೆ ಈ ವಿಷನ್ನ ಇಷ್ಟಿಷ್ಟೇ ಹೀಗೆ ತೆಗಿಬೇಕು ಅನ್ನೋದು ನಾನು ಆಗಲಿ ಗುರು ಆಗಲಿ ತುಂಬ ಸಲ ಡಿಸ್ಕಸ್ ಮಾಡಿ ಎಸ್ ನಮಗೆ ಅಂದರೆ ಅದು ಇನ್ನೊಬ್ರಿಗೂ ನೋಡೋ ಥರ ಅಂದರೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗದೆ ಇರೋ ಥರ ಈ ಥರನೂ ಇರಬೇಕು ಆ್ಯಂಡ್ ಮೆಸೇಜ್ ಕೂಡ ಡೆಲಿವರ್ ಆಗಬೇಕಾಗಿತ್ತು. ಸೊ ಆ ಥರ ಪ್ಲ್ಯಾನ್ ಮಾಡಿಬಿಟ್ಟೆ ಶೂಟ್ ಮಾಡಿದ್ವಿ. ಸೊ ಒಳ್ಳೆ ಔಟ್ಪುಟ್ ಬಂದಿದ್ದು. ದೀಪಕ್ ಅವರೇ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ನನ್ನ ಕ್ಯಾರೆಕ್ಟರ್ ಹೆಸರು ಲೇಡೀಸ್ ರಿಜ್ವಾನ್ ಅಂತ. ಸೊ ಚಿಕ್ಕ ವಯಸ್ಸಿಂದನೂ ಅವನು ಒಂದು ಜಯನಗರ್ 4th ಬ್ಲಾಕಲ್ಲಿ ಬಟ್ಟೆ ಅಂಗಡಿ ಇಟ್ಟಿರ್ತಾರೆ ಅವ್ರ ತಂದೆ. ಸೊ ವೆರಿ ಚಾಲೆಂಜಿಂಗ್, ಅಂದರೆ ಅವ್ನ ಚೈಲ್ಡ್ಹುಡ್ ಡೇಸಿಂದನೂ ದುಡ್ಡು ಮಾಡಬೇಕು, ಹಿ ವಾಂಟ್ಸ್ ಟು ಫ್ಲೆಕ್ಸ್, ಆ ಥರ ಬದುಕಬೇಕು, ಈಗಿನ ಜನ್ರೇಷನ್ ಹೇಗಿದೆಯೋ ಆ ಥರ. ಆ್ಯಂಡ್ ಸ್ವಲ್ಪ ವುಮೆನೈಸರ್ ಓರಿಯೆಂಟೆಡ್ ಇರ್ತಾನೆ ಆ್ಯಂಡ್ ವೆರಿ ಕ್ಲೆವರ್. ಹಿ ಕ್ಯಾನ್ ಡಾಮಿನೇಟ್ ಎನಿವನ್. ಅಂದರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಅವ್ನ ಕೆಲಸ ಏನು ಬೇಕೋ ಅದನ್ನು ಮಾಡ್ಕೊತಿದ್ದ. ಅವ್ನಿಗೆ ಆ ಥರ ಸಿಚುವೇಶನ್ಸ್ ಅಸೋಸಿಯೇಟ್ ಆಗೋದು. ಸೊ ಅದರಿಂದಾಗಿ ಆ ಕ್ಯಾರೆಕ್ಟರ್ ಬಗ್ಗೆ ಇನ್ನು ಮುಂದೆ ಹೇಳಿದ್ರೆ ಇಟ್ ವುಡ್ ಬಿ ಲೈಕ್ ಬಿಟ್ಕೊಟ್ಟಂಗಾಗುತ್ತೆ. ಬಟ್ ತುಂಬಾ ವಿಲನ್ ಅಲ್ವಾ ನೀವು? ಹಾ, ನಿಮ್ಮ ಯಾರನ್ನು ತುಂಬಾ ಇನ್ಫ್ಲೂಯೆನ್ಸ್ ತಗೊಂಡ್ರಿ? ನನಗೆ ವಿಲನ್ ವೈಸ್ ಸುದೀಪ್ ಸರ್ ಅಂದ್ರೆ ಸಿಕ್ಕಾಬಟ್ಟೆ. ಅಂದ್ರೆ ಅಫ್ಕೋರ್ಸ್ ಅವ್ರ ಹೀರೋ, ಬಟ್ ದಟ್ ಡಾಮಿನೆನ್ಸ್ ಕ್ರಿಯೇಟ್ ಮಾಡ್ತಾರಲ್ಲ ದಟ್ ಐಸ್ ಅಲ್ಲಿ ಅಂಡ್ ಸಮ್ವೇರ್ ಅದು ತುಂಬಾ ಇಷ್ಟ ಆಯ್ತು. ಅಂಡ್ ಸೂರಿ ಸರ್ ಸಿನಿಮಾಸ್, ಎಸ್ಪೆಷಲಿ ಸೂರಿ ಸರ್ ಇಸ್ ಲೈಕ್ ಈ ತರ ಸ್ಕ್ರಿಪ್ಟ್ಸ್ಗೆ ಫಿಲಾಸಫರ್ ಅವರು.
ಸೊ ಅಫ್ಕೋರ್ಸ್ ಇವರು ಫ್ಯಾನ್, ನಾನು ಡೈ ಹಾರ್ಡ್ ಫ್ಯಾನ್ ಆಫ್ ಉಪ್ಪಿ ಸರ್ ಆ್ಯಕ್ಚುಲಿ, ಆ್ಯಂಡ್ ಸೂರಿ ಸರ್ ವರ್ಕ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ದೆನ್ ಸುದೀಪ್ ಸರ್ ವಾಸ್ ದಟ್ ಇನ್ಸ್ಪಿರೇಷನ್. ಸೊ ಅವರ ಇನ್ಸ್ಪಿರೇಷನಿಂದ ಈ ರೀತಿ ಕ್ಯಾರೆಕ್ಟರ್ ನಿಮಗೆ ಮಾಡೋಕ್ಕಾಯಿತು. ಅಂದರೆ ಐ ಅಕ್ವೈರ್ ಲೈಕ್ ಅವ್ರು ಏನೇನು ಹೇಗೆ ಬದುಕ್ತಾರೆ ಒಂದು ಕ್ಯಾರೆಕ್ಟ್ರಿಗೆ ಹೋದಾಗ ಯು ನೀಡ್ ಟು ಲಿವ್. ಸೊ ಆ ವಿಷಯ ಅಲ್ಲಿಂದ. ಬಟ್ ನೆಕ್ಸ್ಟ್ ಡೈರೆಕ್ಟ್ ಹೆಲ್ಪ್ ಮಾಡೋರು, ಯೂಸ್ ಟು ಟೆಲ್ ಈ ಥರ ಸಿನಿಮಾಸ್ ನೋಡಿ, ಈ ಸಿನಿಮಾ ನೋಡಿ, ಆ ಸಿನಿಮಾಲಿ ಈ ಕ್ಯಾರೆಕ್ಟ್ರು. ಬಟ್ ನಾನು ಅದನ್ನು ತೊಗೊಂಬಂದು ಈ ಥರ ಏನಾರು ಮಾಡ್ಬೋದಾ, ಎವ್ರಿ ಒನ್, ನಾನಂತಲ್ಲ, ಮಂಜೋರ್ ಆಗಿರ್ಬೋದು ಅಥವಾ ಇನ್ನೊಬ್ರು ರೋಹಿತ್ ಅಂತ ಒಬ್ರು ಕ್ಯಾರೆಕ್ಟರ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಆರ್ ಹೀರೋಯಿನ್ ಆಲ್ಸೋ. ನಾವು ಸೆಟ್ಟಲ್ಲಿ ಕೇಳ್ಕೊತಾ ಇದ್ವಿ ಈ ಥರ ಏನಾರು ಮಾಡ್ಬೋದಾ ಟು ಲುಕ್ ಔಟ್ ಆಫ್ ದ ಕಾಂಟೆಕ್ಸ್ಟ್ ಅಂತ. ಸೊ ವಿ ಯೂಸ್ ಟು ಡೂ ಲೈಕ್. ಈ ಒಂದು ಕಂಪ್ಲೀಟ್ ಆದ ಜರ್ನಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೆರಿ ಲಾಂಗ್ ಜರ್ನಿ. 1 year ಇಂಡಿಪೆಂಡೆಂಟ್ ಮೂವಿ ಮೇಕರ್ಸ್ ಆಗಿ ಟ್ರಾವೆಲ್ ಮಾಡೋದು ಸುಲಭ ಅಲ್ಲ. ಬಟ್ ದೇವ್ರದ್ದು ಏನೇನೋ ಮಾಡಿದ್ದೀವಿ. ಬಟ್ ಔಟ್ಪುಟ್ ಅಂತೂ ಏನು ಬಂದಿದೆ, ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಇದು ನಾನು ಸುಮ್ಮನೆ ಹೇಳ್ತಿಲ್ಲ, ಇದ್ರದ್ದು ಸ್ಯಾಂಪಲ್ ಆಗಿ ಟ್ರೈಲರ್ ನಿಮಗೆ ಬಿಟ್ಟಿದ್ದೀವಿ. ಟ್ರೈಲರ್ ನೋಡಿ, ಆ ಟ್ರೈಲರ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಅದು ಇಷ್ಟ ಆದಾಗ ಮಿಸ್ ಮಾಡದೆ ವೆಬ್ ಸೀರೀಸ್ ನೋಡಿ. ಯು ವಿಲ್ ಸಿ ನೆಕ್ಸ್ಟ್ ಲೆವೆಲ್ ಆಫ್ ಮೂವಿ ಮೇಕಿಂಗ್ ಎಲಿವೇಶನ್ ಕಂಪೇರ್ ಟು ಅವರ್ ಪ್ರೀವಿಯಸ್ ಶಾರ್ಟ್ ಫಿಲ್ಮ್ಸ್. ಮತ್ತು ಒಂದು ಇಂಡಿಪೆಂಡೆಂಟ್ ಪ್ರೊಡಕ್ಷನ್ ಹೌಸ್ ಇಷ್ಟು ಮಾಡ್ಬೋದಾ ಅನ್ನೋ ಒಂದು ಥಾಟ್ ಅಂತೂ ಬರುತ್ತೆ ನಿಮಗೆ, ದಟ್ಸ್ ಫಾರ್ ಶೋರ್. ಸೊ ಯೂಶಲಿ ಯಾವುದೇ ಇಂಟರ್ವ್ಯೂಸ್ಗೆ ಹೋದ್ರೂ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಎಲ್ರಿಗೂ, ಪ್ರೊಡಕ್ಷನ್ ಹೌಸ್ ಸಪೋರ್ಟ್ ಹೇಗಿತ್ತು ಅಂತ. ಪ್ರೊಡಕ್ಷನ್ ಹೌಸ್ ಸಪೋರ್ಟ್ ನಾನು ಹೇಳ್ಬೋದು, ಯಾಕಂದರೆ ಇವರಿಬ್ರು ಇನ್ ಹೌಸ್ ಆಗ್ತಾರೆ. ಅಂದರೆ ನಾನು ಎಲ್ಲ ಆರ್ಟಿಸ್ಟ್ ಪರವಾಗಿ ಹೇಳ್ತಾ ಇದ್ದೀನಿ. ಸೊ ನಾನು ಎಡಿಟರ್ ಅನ್ನೋದನ್ನು ಬಿಟ್ಟು, ಬಿಕಾಸ್ ನಾನು ಎಡಿಟಿಂಗ್ ಆಮೇಲೆ ಇವ್ರು ಅವಕಾಶ ಕೊಟ್ಟು ನಾನು ಇವ್ರನ್ನ ಒಂದು 4 to 5 years ಇಂದ ನೋಡ್ತಾ ಇದ್ದೀನಿ. ಶಾರ್ಟ್ ಫಿಲಮ್ಸ್ ನಾವು ಏನಕ್ಕೆ ಯೂಶಲಿ ಮಾಡ್ತೀವಿ, ಈಗ ನಾನಾಗಿರ್ಬೋದು ಪ್ರತಿಯೊಬ್ಬರು, ಟು ಲರ್ನ್. ಅದು ಎಲ್ಲರೂ ಏನು ಅನ್ಕೊಂತೀವಿ ಪೋರ್ಟ್ಫೋಲಿಯೋ ಅದು ಇದು ಅಂತ. ಅದು ಪೋರ್ಟ್ಫೋಲಿಯೋ ಅದ್ರಾಗ ಅದೇ ಆಗಬೇಕು. ಯು ಕ್ಯಾನ್ ಡೂ ಇಟ್ ಲಿಟ್ರಲಿ. ಪೋರ್ಟ್ಫೋಲಿಯೋ ಅಂದರೆ ನನ್ನ ಪ್ರಕಾರ ಈಗ ಶೋ ರೀಲ್ಸ್ ಅಂತ ಬಂದಿದೆ. ಒಂದು ಫೀಚರ್ ಫಿಲಮ್ ಮಾಡ್ತೀರಂದರೆ ಪ್ರೊಡ್ಯೂಸರ್ಗೆ ಒಂದು ಶೋ ರೀಲ್. ಸೊ ಈ ಪ್ರೊಡಕ್ಷನ್ ಹೌಸ್ ಬಗ್ಗೆ ಲಿಟ್ರಲಿ ಹೇಳಬೇಕು ಅಂದರೆ ಪ್ಯಾಷನೆಟ್ ಮತ್ತು ಸಿನಿಮಾ ಬಗ್ಗೆ ಇರೋ ಪ್ರೀತಿ ಅದೆಲ್ಲರಿಗೂ ಇರುತ್ತೆ. ಇವ್ರಿಗೆ ಇನ್ನೂ ಜಾಸ್ತಿನೇ ಇದೆ ಅಂತ ಅಂದ್ಕೊಳ್ಳೋಣ. ಅದನ್ನು ಬಿಟ್ಟು ಹೇಳಬೇಕು ಅಂದರೆ ದ ವೇ ದೇ ಹ್ಯಾವ್ ಕ್ರಾಫ್ಟೆಡ್, ಅವ್ರನ್ನೇ ಅವ್ರ ಎಕ್ಸ್ಪೀರಿಯನ್ಸ್. ಈಗ ದುಡ್ಡಾಕೆ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋದಿದೆಯಲ್ಲ, ಸೆಲ್ಫ್ಲಿ ಇನ್ವೆಸ್ಟ್ ಮಾಡಿ, ಸೆಲ್ಫ್ಲಿ ಟೈಮ್ ಇನ್ವೆಸ್ಟ್ ಮಾಡಿ, ಸೆಲ್ಫ್ಲಿ ಕತೆ ಮಾಡಬೇಕು ಅನ್ನೋದು. ಎಕ್ಸೆಪ್ಟ್ ಅವಾರ್ಡ್ಸ್, ತುಂಬ ಅವಾರ್ಡ್ಸ್ ಬಂದಿದೆ ಈ ಪ್ರೊಡಕ್ಷನ್ ಹೌಸ್ಗೂ ಎಲ್ಲನೂ ಇದ್ದೂ ಆ ಥರ ಸೆಲ್ಫ್ಲಿ ಇನ್ವೆಸ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋದಿದೆಯಲ್ಲ, ಅಂದರೆ ಅವರೇ ದುಡ್ಡು ಹಾಕಿ, ಅವ್ರ ಟೈಮ್ ಹಾಕಿ, ಬೇರೆಯವ್ರ ಎಫರ್ಟ್ಸ್ನೂ ನಂಬಿ ಒಂದು ಇನ್ಸ್ಟಿಟ್ಯೂಷನ್ ಕ್ರಿಯೇಟ್ ಆಗುತ್ತಲ್ಲ, ಒಂದು ವಿಷನ್. ದಟ್ ವಾಸ್ ವೆರಿ ಮಚ್ ಎವಿಡೆಂಟ್ ಇನ್ ದಿಸ್ ಪ್ರೊಡಕ್ಷನ್ ಹೌಸ್. ಅದರಿಂದಾಗಿ ಪ್ರತಿಯೊಂದು ಆರ್ಟಿಸ್ಟ್ಗೂ ಕಂಫರ್ಟ್ ಅನಿಸುತ್ತೆ ವರ್ಕ್ ಮಾಡೋಕ್ಕೆ. ಮೋರ್ ದೆನ್ ಮನಿ, ಮೋರ್ ದೆನ್ ಟೈಮ್, ಮೋರ್ ದೆನ್ ಫೇಮ್, ಒಂದು ಪಾತ್ರ, ಒಂದು ಸಿನಿಮಾಗೆ ಏನು ನ್ಯಾಯ ದೊರಕಿಸ್ಕೊಡ್ಬೇಕು ಈ ಪ್ರೊಡಕ್ಷನ್ ಹೌಸಲ್ಲಿ ತುಂಬ ಎವಿಡೆಂಟ್ ಆಗಿದೆ. ಆರ್ಟಿಸ್ಟ್ಗಳ ಸಪೋರ್ಟ್ ಹೇಗಿತ್ತು? ಆರ್ಟಿಸ್ಟ್ಗಳ ಸಪೋರ್ಟ್ ಚೆನ್ನಾಗಿ ಹೇಳಿ ಸರ್. ಆನ್ ಕ್ಯಾಮ್ರಾ ಹೇಳ್ಬೋದು, ಆಫ್ ಕ್ಯಾಮ್ರಾ ಬೇಕಾದ್ರೆ ಹೇಳ್ಬೋದು. ಇವ್ರದ್ದು ಆ್ಯಕ್ಚುಲಿ ನಂಗೆ ಆಗ್ಲೇ ಈ ಪಾಯಿಂಟ್ ಬಂದಿತ್ತು. ಇವ್ರದ್ದು ಕ್ಯಾರೆಕ್ಟರ್ ಬಗ್ಗೆ ಕೇಳಿದಾಗ ಇವ್ರ ವಿಲನ್ ಅನ್ನೋದಕ್ಕಿಂತ ಇವ್ರ ಗಡ್ಡನೇ ದೊಡ್ಡ ವಿಲನ್ ಆಗೋಗಿತ್ತು ನಮಗೆ. ಎಷ್ಟು ರೋದನೆ ಕೊಟ್ಟಿದ್ದಾರೆ ಅಂದರೆ ಶೂಟ್ ಮಾಡಬೇಕಾದ್ರೆ, ಬ್ರೋ ನಂಗೆ ಬೇರೆ ಪ್ರಾಜೆಕ್ಟ್ ಇದೆ, ಬೇಗ ಮುಗಿಸಿ ಅಂತ ಹೇಳ್ಬಿಟ್ಟು. ಹಂಗೂ ಮುಗಿಸಿದ್ದೆ ಬೇಗ. ಅದಾದ್ಮೇಲೆ 1 ತಿಂಗಳಾದ್ಮೇಲೆ ಮೀಟ್ ಮಾಡಿದ್ರು ಅದೇ ಕ್ಯಾರೆಕ್ಟರ್ ಇದ್ರು, ಅದೇ ಲುಕ್ಕಲ್ಲಿ ಇದ್ರು. ಇಲ್ಲ ಚೆನ್ನಾಗಿದೆ ಅದಕ್ಕೆ. ಇಲ್ಲ ಅದಾದ್ಮೇಲೆ ಬೇರೆ ಪ್ರಾಜೆಕ್ಟ್ ಯಾವುದಕ್ಕೂ ಕಂಟಿನ್ಯೂ ಮಾಡಿದ್ರು ಅನ್ಸುತ್ತೆ. ಕಂಟಿನ್ಯೂಟಿ. ಆರ್ಟಿಸ್ಟ್ ಅಂತ ಬಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಲೈಕ್ ತುಂಬ ಸಪೋರ್ಟಿವ್ ಆಗಿದ್ರು. ಡೇ 1 ಇಂದ ಸ್ಕ್ರಿಪ್ಟ್ ಕೊಟ್ಟಿದ್ದ ದಿನದಿಂದ ಹಿಡಿದು ಎಲ್ಲರೂ ಅವ್ರ ಕ್ಯಾರೆಕ್ಟರ್ಸಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಸೆಟ್ಟಿಗೆ ಬರ್ತಿದ್ರು. ಅಲ್ಲಿ ಬಂದು ಸೈಕಲ್ ಯಾರು ಹೊಡಿತಿರ್ಲಿಲ್ಲ. ಅದು ನನಗೆ ತುಂಬ ಹೆಲ್ಪ್ ಆಯ್ತು ಬೇಗ ಮುಗಿಸೋಕ್ಕೆ, ಬಿಕಾಸ್ ಬಜೆಟ್ ಲಿಮಿಟೇಷನ್ಸ್ ಇತ್ತಲ್ಲ ನಂದು ಆ್ಯಸ್ ಅ ಪ್ರೊಡ್ಯೂಸರ್. ಸೊ ನನಗೆ ಇಷ್ಟು ದಿನದಲ್ಲಿ ಶಾರ್ಟ್ ಮುಗಿಸ್ಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು ಮೈಂಡಲ್ಲಿ. ನಂಗೊಂದು ಭಯ ಇತ್ತು, ಇವರೆಲ್ಲ ಬಂದು ಅಲ್ಲಿ ಸೈಕಲ್ ಹೊಡಿದ್ರೆ ಹೆಂಗಪ್ಪ. ಬಿಕಾಸ್ ನಾವು ಅವನು ಅಮಿತ್ ಹೇಳ್ದಂಗೆ 2-3 ಲೊಕೇಶನ್ಸ್ ಒಂದಿನ ಪ್ಲ್ಯಾನ್ ಮಾಡ್ತಿದ್ವಿ ನಾವು. ಒಬ್ಬರು ಮಿಸ್ ಮಾಡಿದ್ರು ಇನ್ನೊಂದು ಕಡೆ ಎಫೆಕ್ಟ್ ಆಗಿ ಡಿಲೇ ಆಗ್ತಿರೋದು. ಬಟ್ ಯಾರು ಆ ಥರ ನಮಗೆ ಪ್ರಾಬ್ಲಮ್ ಕೊಟ್ಟಿಲ್ಲ, ಎಲ್ಲರೂ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಎವ್ರಿ ಒನ್ ಹ್ಯಾಸ್ ಗಿವನ್ ದೇರ್ ಬೆಸ್ಟ್. ಹೌದು, ಆಲ್ಮೋಸ್ಟ್ ಹೀರೋಯಿನ್ ಅವರು 3 ಟೇಕ್ ತಗೊಳ್ಳೋರು. ಅದ್ರ ಮೇಲೆ ಯಾರು ತುಂಬಾ ಸೈಕಲ್ ಹೊಡೆದಿದ್ದಂದ್ರೆ ಯಾರು? ಹೈಯೆಸ್ಟ್ ಟೇಕ್ಸ್ ಅಂದರೆ ಅಮಿತ್ ಅವ್ರ ಕ್ಯಾಮ್ರಾ. ಫೋಕಸ್ ಅವತ್ತು ಫಸ್ಟ್ ಡೇ ಒಂದು 26 hours ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದ್ವಿ. ಅದಕ್ಕೂ ಪಾಪ ಸುಸ್ತಾಗಿ ರಾತ್ರಿ ಆದ್ಮೇಲೆ ಅದು ಸ್ವಲ್ಪ ಅವಾಗ ಆಫ್ ಆಗ್ತಿತ್ತು. ಅದೇ ಸೈಕಲ್ ಹೊಡೆದ್ ಬಿಟ್ರೆ ಯಾರು ಸೈಕಲ್ ಹೊಡೆದಿಲ್ಲ, ಕ್ಯಾಮ್ರಾ ಅಷ್ಟೇ. ಆಕ್ಚುಲಿ ಏನು ಅಂತಂದ್ರೆ ಈಗ ಎಷ್ಟೋ ಜನಕ್ಕೆ ಅಂದ್ರೆ ಫಿಲ್ಮ್ ಮೇಕಿಂಗ್ ಮಾಡೋಣ,
ಶಾರ್ಟ್ ಫಿಲಮ್ಸ್ ಮಾಡೋಣ ಬಟ್ ಅವರಿಗೆ ಕಾನ್ಫಿಡೆನ್ಸ್ ಇರಲ್ಲ, ಯಾಕಂತಂದರೆ ಶಾರ್ಟ್ ಫಿಲ್ಮ್ ಒಬ್ಬರಿಂದ ಆಗಲ್ಲ. ಸೊ ಅಷ್ಟು ಜನಕ್ಕೂ ನಮ್ಮ ವೆಬ್ ಸೀರೀಸ್ ನೋಡಿ, ನಮ್ಮ ಶಾರ್ಟ್ ಫಿಲಮ್ಸ್ ನೋಡಿ ಎಷ್ಟೇ ಕಮ್ಮಿ ಬಜೆಟಲ್ಲಿದ್ದರೂ ಕೂಡ ನಾವು ಎಂಥ ಔಟ್ಪುಟ್ ಕೊಟ್ಟಿದ್ದೀವಿ ಅನ್ನೋ ಗೊತ್ತಾಗುತ್ತೆ. ಇದಕ್ಕೆ ತುಂಬ ಅಂದರೆ ಒಬ್ಬರೇ ಪ್ರೊಡಕ್ಷನ್ನಲ್ಲಿ ಇದ್ದಿದ್ದಕ್ಕೆ ಅವ್ರಿಗೆ ಮೇ ಬಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಬಟ್ ಒಂದು ನಮಗೇನಾದ್ರು ಪ್ರಾಪರ್ ಪ್ರೊಡಕ್ಷನ್ ಅಂದರೆ ಸಪ್ರೇಟಾಗಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಆ ಥರ ಇದ್ದಿದ್ದರೆ ಇನ್ನೂ ಕ್ಲಾಸಾಗಿ ಮಾಡ್ತಿದ್ವಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಈಗ ಇದ್ದಿದ್ದಕ್ಕೆ ಇದು ಆ್ಯಕ್ಚುಲಿ ನೋಡಬೇಕು, ಎಷ್ಟೋ ಜನಕ್ಕೆ ಆ್ಯಕ್ಚುಲಿ ಇನ್ಸ್ಪೈರ್ ಆಗ್ತಾರೆ. ಬೇಕಿದ್ರೆ ಫಿಲ್ಮ್ ಮೇಕಿಂಗ್ ಯಾರು ಮಾಡ್ಬೇಕಂತಿದಾರಲ್ಲ, ಇಷ್ಟು ಬಜೆಟಲ್ಲೂ ಒಳ್ಳೆ ಔಟ್ಪುಟ್ ಕೊಡ್ಬೋದು. ಯಾಕಂದರೆ ಎವ್ರಿ ಡೇ ನಾನು ಸೆಟಲ್ ಹೆಂಗಾಗಿದೆ ಅಂತಂದರೆ, ನಾನು ಗುರು ಫೈಟ್ ಮಾಡ್ತಿದ್ವಿ, ನೀವು ನಂಗೆ ಕನ್ವಿನ್ಸ್ ಮಾಡಿ, ಇಲ್ಲ ನಾನು ನಿಮ್ಗೆ ಕನ್ವಿನ್ಸ್ ಮಾಡ್ತೀನಿ ಅಂತ, ಈ ಥರ ಬೇಕು ಅವ್ರು ಈ ಥರ ಬೇಕು, ಫುಲ್ ಫೈಟ್ ಮಾಡ್ತಿದ್ವಿ. ಆ್ಯಂಡ್ ಏನು ಅಂತಂದರೆ ನಾನು ನೆಕ್ಸ್ಟ್ ಡೇ ಶೂಟ್ ಇದೆ ಅಂತಂದರೆ ನಾನು ಲೈಟ್ ಯಾವ್ದು ಬೇಕು ಎಷ್ಟು ಬೇಕು ಅಂತೇಳಿ ಇವರು ಫಸ್ಟಿಗೆ ಒಂದು ಮೆಸೇಜ್ ಬಂದುಬಿಡ್ತಿತ್ತು, ಅಮಿತ್ ಬಜೆಟ್ ಲಿಮಿಟ್ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ನಾನು ಲೈಟ್ಸ್ ಇಷ್ಟಿದ್ದು ಇಷ್ಟು ಮಾಡಬೇಕು, ಬಟ್ ಅಷ್ಟೇ ಲೈಟ್ಸಲ್ಲಿ ನಾನು ಅಚೀವ್ ಮಾಡಬೇಕಾಗಿತ್ತು ಕೂಡ. ಸೊ ಫುಲ್ ಫೈಟ್ ಇತ್ತು ನನಗೂ ಗುರುಗೂ. ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಗುರುನ. ಅವರು ಅಂದರೆ ಬಜೆಟ್ ವೈಸ್ ಆಗಲಿ ಎಲ್ಲದೂ ಆಗಲಿ ಅವ್ರನ್ನ ನಾನು ನೋಡಿರೋದಕ್ಕೆ ತುಂಬ ಫೈಟ್ ಮಾಡಿದ್ದಾರೆ. ಅದಕ್ಕೆ ಮ್ಯಾಕ್ಸಿಮಮ್ ನಾನು ಎಷ್ಟು ಮ್ಯಾಚ್ ಮಾಡಬೇಕು ನನ್ನ ಕಡೆಯಿಂದ ನಾನು ಮ್ಯಾಚ್ ಮಾಡಿಬಿಟ್ಟು ಎಷ್ಟು ಬೆಸ್ಟ್ ಔಟ್ಪುಟ್ ಕೊಡ್ಬೇಕು ಅದು ಕೊಟ್ಟಿದ್ದೀನಿ. ನೋಡಿ, ಎಲ್ಲ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದಾರೆ. ಜಸ್ಟ್ ಟು ಆ್ಯಡ್ ಆನ್, ಇಂಡಿವಿಜುವಲ್ ಪ್ರೊಡ್ಯೂಸರ್ ಅಂದರೆ ಮೋಸ್ಟ್ ಆಫ್ ದೆಮ್ ಅನ್ಕೋಬೋದು, ಇವನೇನು ಅವ್ರ ಅಪ್ಪನ ದುಡ್ಡಲ್ಲಿ ತೊಗೊಂಬಂದು ಹಾಕಿದ್ದಾನೆ ಇವನೇನಂತ. ಬಟ್ ಆ ಥರ ಇಲ್ಲ. ಐ ಡೂ ವರ್ಕ್ ಇನ್ IT. ಹೌದು, ನಾನು IT ಅಲ್ಲಿ ವರ್ಕ್ ಮಾಡ್ತೀನಿ. ಸೊ ನಂದು ಏನು ಸೇವಿಂಗ್ಸ್ ಇದೆ, ನನ್ನ ಶಾರ್ಟ್ ಫಿಲ್ಮ್ಸ್ ನೀವು ಟ್ರ್ಯಾಕ್ ಮಾಡ್ಕೊಂಬಂದ್ರೂ ಎಲ್ಲದಕ್ಕೂ ಒಂದು 2 years ಗ್ಯಾಪ್ ಇರುತ್ತೆ. ಏನು ಮಾಡ್ತೀನಿ ಆ 2 yearsಲ್ಲಿ ಅಂದರೆ ಸೇವಿಂಗ್ಸ್ನ ಒಂದಷ್ಟು ಎತ್ತಿಟ್ಟು ಫೈನಲಿ ಈ ಥರ ಅವಾಗವಾಗ ಪ್ರಾಜೆಕ್ಟ್ ಮಾಡ್ತಿರ್ತೀವಿ. ಸೊ ಅಂದರೆ ಮೇಯ್ನ್ ನಮ್ಮ ಟಾರ್ಗೆಟ್ ಇರೋದೇ ಫೀಚರ್ ಫಿಲ್ಮ್ಸ್ ಮಾಡಬೇಕು ಅನ್ನೋದೇ ಎಲ್ರಿಗೂ ಇರುತ್ತೆ, ನಮಗೂ ಇರುತ್ತೆ. ನಮಗೇನಂದರೆ ಒಂದು ಖುಷಿ ಏನಂದರೆ ನಾವು ಬೇರೆ ಯಾರ್ದೋ ದುಡ್ಡಲ್ಲಿ ಆಟಾಡ್ಕೊಂಡು ಕಲಿಯೋದಕ್ಕಿಂತ ನಮ್ಮ ದುಡ್ಡಲ್ಲೇ ನಾವು ಕಲ್ತ್ಕೊಂಡು ಒಂದು ಆಪರ್ಚುನಿಟಿ ಸಿಕ್ಕಿದಾಗ ನಾವು ಫುಲ್ಲಿ ಪ್ರಿಪೇರ್ಡ್ ಆಗಿರಬೇಕು ಅಂತ. ಆಮೇಲೆ ಎಷ್ಟೊಂದು ಜನರು ಏನು ಅಂದ್ಕೊಳ್ತಾರೆ ಅಂದರೆ ಲೈಕ್ ಯಾರು ಆಪರ್ಚುನಿಟಿ ಕೊಡಲಿ ಅಂತ ಆ ಸ್ಕ್ರಿಪ್ಟ್ ಇಟ್ಕೊಂಡು ಓಡಾಡ್ತಿರ್ತಾರೆ. ಅಂಥವರಿಗೆ ನನ್ನ ಒಪಿನಿಯನ್ ಏನು ಅಂದರೆ, ಯಾರೋ ಕೊಡಲಿ ಅಂತ ಕಾಯೋದ್ರ ಬದಲು ವೈ ಡೋಂಟ್ ಯು ಕ್ರಿಯೇಟ್ ಯುವರ್ ಓನ್ ಪ್ಲ್ಯಾಟ್ಫಾರ್ಮ್. ನೀವೇ ಸ್ಟಾರ್ಟ್ ಮಾಡಿ, ಚಿಕ್ಕದ್ರಿಂದನೇ ಸ್ಟಾರ್ಟ್ ಮಾಡಿ. ನಾವು ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದಾಗ್ಲೂ 15,000 20,000 ಅಷ್ಟೇ ಇನ್ವೆಸ್ಟ್ ಮಾಡಿದ್ದಕ್ಕೆ. ಸೊ ಅದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಗ್ರ್ಯಾಜುವಲಿ ಅದೇ ತಾನಾಗೆ ಹೋಗ್ತಾ ಹೋಗುತ್ತೆ. ಸೊ ಅವಕಾಶ ಯಾರನ್ನೋ ಕೇಳೋ ಬದಲು ಏನೋ ಮಾಡಿ ಅದೇ ತಾನಾಗಿ ಅವಕಾಶ ತಂದು ಕೊಡುತ್ತೆ ಅನ್ನೋ ನಂಬಿಕೆ. ಇಲ್ಲ, ಆ್ಯಕ್ಚುಲಿ ಇವ್ರ ಲೈಫಲ್ಲೇ ಆಗಿದೆ ಅಲ್ಲ ಅದು. ಅಂದರೆ ಸಿನಿಮಾ ಅಥವಾ ಆರ್ಟಿಸ್ಟ್ ಲೈಫ್ ಅಂದರೆ ಎವ್ರಿ ಡೇ ವಿ ಆರ್ ಮೀಟಿಂಗ್ ನ್ಯೂ ಆಡಿಯನ್ಸ್. ಅದೇ ಸಿನಿಮಾ ನನ್ನ ಪ್ರಕಾರ. ಪ್ರತಿದಿನ ಒಂದು ಹೊಸ ಆಡಿಯನ್ನ ಮೀಟ್ ಮಾಡೋದೇ ಸಿನಿಮಾ. ಸೊ ಅದರಲ್ಲಿ ಇವ್ರು ಇನಿಷಿಯಲ್ ಡೇಸಿಂದ ಇವತ್ತಿನವರೆಗೂ ವೆಬ್ ಸೀರೀಸ್ವರೆಗೂ ಬಂದಿರೋ ಡೆಫಿನೆಟ್ಲಿ ನೆಕ್ಸ್ಟ್ ಸಿನಿಮಾ ಹೋಪ್ಫುಲಿ ಯು ವಿಲ್ ಡೂ ಇಟ್ ಆ್ಯಂಡ್ ಯು ವಿಲ್ ಬಿ ಪಾರ್ಟ್ ಆಫ್ ಇಟ್. ಖಂಡಿತ. ಇವಾಗಲೇ ಬುಕ್ ಮಾಡ್ಕೊಳ್ತಾರೆ ಅವರು. ಸೊ ಇಲ್ಲ, ಆಗತ್ತೆ. ದಟ್ ಈಸ್ ವಾಟ್ ನಾನು ನ್ಯೂ ಕಮರ್ಸ್ ಅಂತನಲ್ಲ, ನಾನು ಒಬ್ಬ ನ್ಯೂ ಕಮರ್ ಅಂತಾನೆ ಟ್ರೀಟ್ ಮಾಡ್ಕೊತೀನಿ. ನಾನು ಹೇಳೋದೇನೆಂದ್ರೆ, ನಂಬಿಕೆ ಅದು ಎಲ್ಲದಕ್ಕಿಂತ ಮೀರಿದ್ದು. ವಿ ಶುಡ್ ಟ್ರೈ ಟುಡೇ, ಪ್ರಯತ್ನ ಮಾಡಬೇಕು. ಟ್ರೈ ಟುಡೇ ಆ್ಯಂಡ್ ವಿ ಆರ್ ಸ್ಟ್ಯಾಂಡಿಂಗ್ ಇಟ್ ಹಿಯರ್. ಸೊ ಹಂಗೆ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ. ಅವ್ರು ರೆಕಗ್ನೈಸ್ ಮಾಡಿಲ್ಲ, ಇವ್ರು ರೆಕಗ್ನೈಸ್ ಮಾಡಿಲ್ಲ ಅನ್ನೋದಕ್ಕಿಂತ ಜಸ್ಟ್ ಟ್ರೈ ಕೊಡೋದೇನೆ ಯಾರು ರೆಕಗ್ನೈಸ್ ಮಾಡಿ. ಇವತ್ತು ಯಾರ್ಯಾರು ಹೆಸರು ಎತ್ತಿದ್ರು, ಎವ್ರಿ ಒನ್ ಟ್ರೈಡ್ ಒನ್ ಡೇ ಆ್ಯಂಡ್ ದೇ ಆರ್ ಟುಡೇ ವಾಟ್ ದೇ ಆರ್. ನೋಡಿ, ಇವರೆಲ್ಲರೂ ನಿಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಸಿನಿಮಾಗಳನ್ನು ಮಾಡಿ ಅಂತ. ಖಂಡಿತವಾಗ್ಲೂ ಮಾಡ್ತೀನಿ. ಇದೇ ಥರ ಬೆಂಬಲ ಇರುತ್ತೆ ಅಂತ ನಂಬಿಕೆ ಇದೆ. ಐ ಮೀನ್ ಅಗೇನ್, ಈಗ ನಾನು ಫೀಚರ್ ಫಿಲ್ಮ್ ಮಾಡಬೇಕಂದ್ರೆ ಐ ಕ್ಯಾನ್ ನಾಟ್ ಡೂ ಇಟ್ ಆನ್ ಮೈ ಓನ್. ನನಗೆ ಯಾವ್ದಾದ್ರು ಪ್ರೊಡ್ಯೂಸರ್ಸ್ ಸಿಕ್ಕಿದ್ರೆ, ನಮ್ಮ ಹತ್ರ ಫೀಚರ್ ಫಿಲ್ಮ್ ಸ್ಟೋರಿ ರೆಡಿ ಇದೆ, ಕಂಪ್ಲೀಟ್. ಅಂದರೆ ಸುಮ್ಮನೆ ಎಲ್ಲರೂ ಹೇಳೋ ಥರ ಬಾಯಲ್ಲಿದೆ ಅಂತ ನಾವು ಹೇಳಲ್ಲ. ವಿ ಹ್ಯಾವ್ ಅ ಕಂಪ್ಲೀಟ್ ಬೌಂಡ್ ಸ್ಕ್ರಿಪ್ಟ್ ವಿಚ್ ಇಸ್ ರಿಜಿಸ್ಟರ್ಡ್ ಪ್ರಾಪರ್ಲಿ, SW ಅದಲ್ಲಿ ರಿಜಿಸ್ಟರ್ ಆಗಿದೆ. ಎಷ್ಟು ಸ್ಕ್ರಿಪ್ಟ್ಗಳಿದೆ ನಿಮ್ಮ ಹತ್ರ? ನನ್ನ ಹತ್ರ 2 ಫೀಚರ್ ಫಿಲ್ಮ್ ಸ್ಕ್ರಿಪ್ಟ್ ಇದೆ ಮ್ಯಾಮ್, ವಿಚ್ ಇಸ್ ರೆಡಿ ಫಾರ್ ಶೂಟ್. ನಂತರ ಒಂದಂತೂ ವಿತ್ ಸ್ಟೋರಿ ಬೋರ್ಡ್ ರೆಡಿ. ಇಡೀ ಸಿನಿಮಾನ ನಾನು ಆಲ್ರೆಡಿ ಡ್ರಾ ಮಾಡಿ ಇಟ್ಟಿದ್ದೀನಿ ಸ್ಟೋರಿ ಬೋರ್ಡ್ ಥರ. ಸೊ ಪ್ರಿಪೇರ್ಡ್ ಆಗಿದ್ದೀವಿ. ಬಟ್ ಅದೇ ರೈಟ್ ಪ್ಲೇಸ್, ರೈಟ್ ಆಪರ್ಚುನಿಟಿ ಅಂತಾರಲ್ಲ, ರೈಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಮಾಡ್ತೀವಿ ಫಾರ್ ಶೋರ್. ಇದು ರೆಸ್ಪಾನ್ಸ್ ನೋಡಿ ನೆಕ್ಸ್ಟ್ ಸ್ಟಾರ್ಟ್ ಮಾಡೋದಾ? ಹಾಂ, ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಚೆನ್ನಾಗಿ ಬಂದಿದೆ. ಟ್ರೈಲರ್ ಅಲ್ಲೇ ಏನೋ ಒಂದು ಕುತೂಹಲ
ಬರುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ. ಆಬ್ವಿಯಸ್ಲಿ ನಮ್ ಜನಗಳು ಇಷ್ಟಪಟ್ಟೆ ಪಡ್ತಾರೆ. ಈಗ ಓಡ್ತಾ ಇರೋದೇ ಸೀರೀಸ್ ಅಲ್ವಾ, ಹೌದು ಎಕ್ಸಾಕ್ಟ್ಲಿ. ಅದು ಒಳ್ಳೆ ಕಂಟೆಂಟ್ ಇದೆ ಅಂತ ಅಂದಾಗ ಜನಕ್ಕೂ ಒಂದು ರಿಲ್ಯಾಕ್ಸ್ ಬೇಕೇ ಬೇಕು. ಸೊ ನೋಡ್ತಾರೆ. ಹೌದು. ಅದು ನಾವು ಹೇಗೆ ಅವ್ರಿಗೆ ತಲುಪಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಹ್ಮ್. ಅದನ್ನ ತಲುಪಿಸೋಕೆ ಸಾಕಷ್ಟು OTT ಪ್ಲಾಟ್ಫಾರ್ಮ್ ಇತ್ತು, ಬಟ್ ಒಂದು ಬೇಜಾರು ಅಂತಂದ್ರೆ ಅದು ಸಿಗ್ಲಿಲ್ಲ. ಸೊ ನಿಮ್ಮದೇ ಚಾನೆಲ್ ನಲ್ಲಿ ನೀವು ಹಾಕೊಳ್ತಾ ಇದ್ದೀರಾ. ಸೊ ನಮ್ಮ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಲೈಕ್ OTT ಅಲ್ಲಿ ಬರ್ದೇ ಇರೋದು ಇನ್ನೊಂದು, ನಾವು ಪಾಸಿಟಿವ್ ಸೈಡಲ್ಲಿ ನೋಡೋದಾದ್ರೆ OTT ಅಲ್ಲಿ ನೀವು ದುಡ್ಡು ಕೊಟ್ಟು ಸಬ್ಸ್ಕ್ರಿಪ್ಷನ್ ತಗೊಂಡು ನೋಡಬೇಕು. ನಾವು ಫ್ರೀಯಾಗಿ ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಲೆಟ್ಸ್ ಅದು ಬಿಟ್ಟಾಕೋಣ, ನಮಗೆ ಸಿಗ್ಲಿಲ್ಲ ಆಪರ್ಚುನಿಟಿ, ಅದ್ರ ಬಗ್ಗೆ ಫೋಕಸ್ ಮಾಡೋದು ಬೇಡ. ಪಾಸಿಟಿವ್ ಸೈಡಲ್ಲಿ ನೋಡೋದಾದ್ರೆ ಯೂಟ್ಯೂಬ್ ಎಲ್ರಿಗೂ ಆಕ್ಸೆಸಿಬಲ್ ಇದೆ. ಸೊ ಎಲ್ಲರೂ ಆರಾಮಾಗಿ ಯೂಟ್ಯೂಬಲ್ಲಿ ಫ್ರೀ ಟೈಮಲ್ಲಿ ಕೂತ್ಕೊಂಡು ನೋಡಿ. ಬಟ್ ಏನು ರಿಕ್ವೆಸ್ಟ್ ಮಾಡೋದಂದರೆ, ನೀವು ಈ ವೆಬ್ ಸೀರೀಸ್ನ ಬೇರೆ ಕಂಟೆಂಟ್ಸ್ ಥರ ಟೈಮ್ ಪಾಸ್ನ ನೋಡೋಕ್ಕಾಗಲ್ಲ. ಬಿಕಾಸ್ ಸಿನ್ಸ್ ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್, ನಿಮ್ಗೆ ಒಂದು ಸೀನ್ ಮಿಸ್ ಆದರೂ ಅದ್ರದ್ದು ಆ ಲಿಂಕ್ ಕಟ್ ಆಗುತ್ತೆ. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಒಂದು ಸ್ವಲ್ಪ ಫೋಕಸ್ಡ್ ಆಗಿ ನೋಡಿ. ಆ್ಯಂಡ್ ಮೋರ್ ಓವರ್ ಇದು ಸ್ವಲ್ಪ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ನಿಮಗೆ ನೀವು ಈಚ್ ಸೀನ್ನ ಕರೆಕ್ಟಾಗಿ ಒಬ್ಸರ್ವ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಕನೆಕ್ಟಿಂಗ್ ಸೀನ್ಸ್ ಗೊತ್ತಾಗುತ್ತೆ. ಆಮೇಲೆ ಎಂಡಲ್ಲಿ ಒಂದು ಕನ್ಕ್ಲೂಷನ್ ಕೂಡ ಸಿಗುತ್ತೆ. ಇಲ್ಲಾಂದರೆ ದೇರ್ ಆರ್ ಚಾನ್ಸಸ್, ಇದು ಏನಾಯ್ತು ನಂಗೆ ಲಿಂಕೇ ಸಿಗ್ತಿಲ್ವಲ್ಲ ಅನ್ನೋ ಫೀಲ್ ಬರ್ಬೋದು. ಸೊ ಯಾ ದಟ್ಸ್ ಹೌ. ಬಟ್ ಯಾ ಯೂಟ್ಯೂಬಲ್ಲಿ ಬರ್ತಾ ಇದೀವಿ ಫೈನಲಿ. ಸೊ ಪ್ಲೀಸ್ ಸಪೋರ್ಟ್ ಅಸ್, ವಿಚ್ ಇಸ್ ಫ್ರೀ ಪ್ಲಾಟ್ಫಾರ್ಮ್ ಫಾರ್ ಎವ್ರಿ ಒನ್. ಓಕೆ, ದೀಪಕ್ ಅವರೇ ಏನು ಹೇಳಕ್ ಇಷ್ಟಪಡ್ತೀರಾ? ಅಂದರೆ ಲೈಕ್ ವೆರಿ ಸಿಂಪಲ್. ಈ ವೆಬ್ ಸೀರೀಸಿಂದ ಆ್ಯಕ್ಚುಲಿ ತುಂಬ ಜನಕ್ಕೆ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಆಗುತ್ತೆ. ಆ್ಯಂಡ್ ನ್ಯೂ ಕಮರ್ಸ್ಗಂತೂ ಡೆಫಿನೆಟ್ಲಿ ದೇ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ವಾಟ್. ಅಂದರೆ ಸಿನಿಮಾ, ಶಾರ್ಟ್ ಫಿಲ್ಮ್ಸ್, ಸಿನಿಮಾ, ಡಾಕ್ಯುಮೆಂಟ್ರೀಸ್, ವೆಬ್ ಸೀರೀಸ್, ಇಷ್ಟು ಪ್ಲ್ಯಾಟ್ಫಾರ್ಮ್ಸಿಂದ ವಿಜುವಲಿ ಕಮ್ಯುನಿಕೇಟ್ ಆಗ್ತಾ ಇದ್ವಿ. ಸೊ ವೆಬ್ ಸೀರೀಸಿಗೆ ಚಾಲೆಂಜಿಂಗೇ, ಅಫ್ಕೋರ್ಸ್ ಒಂದು ಲೆಕ್ಕದಲ್ಲಿ ಚಾಲೆಂಜಿಂಗ್. ಯು ಕಾಂಟ್ ಹೋಲ್ಡ್ ಆಡಿಯನ್ಸ್ ಲಿಟ್ರಲಿ. ಈ ಫೀಚರ್ ಫಿಲಮಲ್ಲಿ ಲ್ಯಾಗ್ ಅಂದರೆ ಮುಗಿಸ್ಬಿಡ್ತಾರೆ ನೋಡೋದನ್ನ, ಅಥವಾ ಶಾರ್ಟ್ ಫಿಲಮ್ಸಲ್ಲೂ ಅಷ್ಟೇ. ಬಟ್ ವೆಬ್ ಸೀರೀಸ್, ಅದರಲ್ಲೂ ಎಸ್ಪೆಷಲಿ ಈಗ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಐ ಗೆಸ್ ಇವ್ರು ಹೇಳ್ದಂಗೆ ಪ್ರತಿ 2 ಮಿನಿಟ್ಸ್ಗೂ ದ ಕಾಂಟ್ರಾಸ್ಟ್ ಆಫ್ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿ ಎವಿಡೆಂಟಾಗಿ ಫ್ಲೂಯೆಂಟಾಗಿ ಮೂವ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ನಾವು ಮೊನ್ನೆ ಒಂದು ಶೋ ಮಾಡಿದಾಗ ನೋಡಿದಾಗ್ಲೂ ಅದೇ ಹೇಳ್ತಾ ಇದ್ದಾರೆ, ಡೈರೆಕ್ಟ್ರೆ ಮ್ಯೂಸಿಕ್ ವೈಸ್ ಅಂತೂ ಕಿಲ್ ಆಗೋಗಿದೆ, ನಾವು ಎಡಿಟಿಂಗ್ ಏನೂ ಅನಿಸ್ತಾ ಇಲ್ಲ, ನಾವು ಇನ್ನೂ ಏನಾದ್ರು ಮಾಡ್ಬೋದಾಗಿತ್ತಾ ಅನ್ನಿಸ್ತು. ಸೊ ನಾನು ಆಡಿಯನ್ಸ್ಗೆ ಹೇಳೋದೇನೆಂದರೆ, ಈ ಥರ ಕಂಟೆಂಟ್ಸ್ಗೆ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಆ್ಯಂಡ್ ಎವಿಡೆಂಟಾಗಿ ಇನ್ನೂ ಪ್ರಾಮಿಸಿಂಗ್ ಕಂಟೆಂಟ್ಸ್ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ನಮ್ಮ ಕಡೆ. ಓಕೆ, ಥ್ಯಾಂಕ್ ಯು. ಅಮಿತ್ ಅವರೇ, ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಆಡಿಯನ್ಸಲ್ಲಿ ಕ್ರಿಯೇಟರ್ಸು ಇರ್ತಾರೆ ಅಲ್ವಾ. ಸೊ ನಾನು ಕ್ರಿಯೇಟರ್ಸ್ಗೆ ಹೇಳಬೇಕಂತ ಯಾಕಂದರೆ ಇವರು ಅಷ್ಟು ಜನ ಆಡಿಯನ್ಸ್ ಓರಿಯೆಂಟೆಡ್ ಹೇಳಿದ್ದಾರೆ. ಇದರಲ್ಲಿ ಏನು ಅಂತಂದರೆ ಲೈಕ್ ಕ್ರಿಯೇಟರ್ಸ್ಗೆ ಅವಕಾಶ ಸಿಗಬೇಕು ಅಂತ ಕಾಯೋಕ್ಕಿಂತ ವಿಲ್ ಕ್ರಿಯೇಟ್ ಅವರ್ ಓನ್ ವರ್ಕ್ನ, ಪ್ರಾಡಕ್ಟ್ನ ನಾವು ಕ್ರಿಯೇಟ್ ಮಾಡಿದ್ರೆ ನಾವು ಕಲ್ತಂಗೂ ಆಗುತ್ತೆ, ಇನ್ನೊಬ್ರಿಗೂ ಅದು ಯಾವ ಥರ ಮಾಡಿದ್ದೀವಿ ಅನ್ನೋದಕ್ಕೆ ಲೈಕ್ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ನೋಡಿದಾಗ ಕಲರ್ ಪ್ಯಾಲೆಟ್ಸ್ ಆಗಲಿ, ಶಾರ್ಟ್ಸ್ ಆಗಲಿ, ವಿತಿನ್ 15 ಡೇಸಲ್ಲಿ ಇಷ್ಟು ಲೆಂತಿ ಮೂವಿನ ಇಷ್ಟು ತುಂಬ ಶಾರ್ಟ್ಸ್ ತೊಗೊಂಡಿದ್ದೀವಿ. ತುಂಬ ಫ್ರೇಮ್ಸ್ ಇದೆ ಇದರಲ್ಲಿ. ಈಚ್ ಫ್ರೇಮ್ಸ್ ಒಂದು ಸ್ಟೋರಿ ಹೇಳ್ತಾ ಇರುತ್ತೆ. ಅಂದರೆ ಈಗ ಒಂದು ಸ್ಟೋರಿ, ಈಗ ಆ ಲೈಟಿಂಗ್, ಆ ಮೂಡ್ ಇದ್ರೇ ಎಕ್ಸಾಕ್ಟಾಗಿ ನಿಮಗೆ ಅದು ಏನದು ಆ್ಯಂಬಿಯನ್ಸ್ ಆಗಲಿ, ಆ ಸ್ಟೋರಿ ಅದು ಕನೆಕ್ಟ್ ಆಗ್ತಾ ಇರ್ತಾರೆ ಎಷ್ಟೋ ಜನ. ಸೊ ಹೇಗೆ ಮಾಡ್ಕೋಬೋದು ಇದರಲ್ಲಿ ಇಷ್ಟು ಕಮ್ಮಿ ಬಜೆಟಲ್ಲಿ ಒಂದು ವೆಬ್ ಸೀರೀಸ್ ಕ್ರಿಯೇಟ್ ಮಾಡಿದ್ದೀವಿ ಅಂತಂದಾಗ, ಸೊ ಎಷ್ಟೋ ಕ್ರಿಯೇಟರ್ಸಿಗೆ ಇದು ಪಕ್ಕಾ ಹೆಲ್ಪ್ ಆಗುತ್ತೆ. ಅವರು ನೋಡ್ಬಿಟ್ಟು ಅವ್ರದ್ದು ಎಷ್ಟೋ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ, ಈ ಥರ ಪ್ಲ್ಯಾನ್ಸ್ ಅಂತ ಇರುತ್ತೆ, ಈ ಥರ ಮಾಡಬೇಕಂತ ಇರುತ್ತೆ. ಸೊ ಅವರಿಗೆ ಪಕ್ಕಾ ಹೆಲ್ಪ್ ಆಗುತ್ತೆ. ಅವರು ಕೂಡ ನೋಡಲಿ ಆ್ಯಂಡ್ ಒಳ್ಳೆ ಶಾರ್ಟ್ ಫಿಲಮ್ಸ್ ಆಗಲಿ, ಒಳ್ಳೆ ವರ್ಕ್ನ ಕ್ರಿಯೇಟ್ ಮಾಡಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ ಜಾಯ್ನ್ ಆಗಿದ್ದಕ್ಕೆ. ಜೊತೆಗೆ ನಮ್ಮ ಕಡೆಯಿಂದ ಕೂಡ ನಿಮಗೆ ಆಲ್ ದ ಬೆಸ್ಟ್. ನಿಮ್ಮ ಪ್ರಾಜೆಕ್ಟ್ಗೆ ಹಾಗೆ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಎಲ್ಲ ಒಳ್ಳೇದಾಗಲಿ. ನಾವು ಹೀಗೆ ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿರಲ್ವಾ, ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.